ವೆಲ್ಕಮ್ ಟು ಸ್ಪರ್ಧಾ ಅಕಾಡೆಮಿ. ನನ್ನ ಹೆಸರು ರಘು ಜಿ ಎಚ್. ಇವತ್ತು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಪ್ಲಾನಿಂಗ್ ಅಂದರೆ ಏನು, ಅಥವಾ ಈ ಪ್ಲಾನಿಂಗ್ ಅಥವಾ ಯೋಜನೆಗಳು ಯಾವಾಗಿನಿಂದ ಪ್ರಾರಂಭ ಆದವು, ಅಥವಾ ಯೋಜನೆಗಳು ಏನಾದರೂ ಭಾರತದಲ್ಲಿ ಅಷ್ಟೇ ಇದೆಯಾ ಅಥವಾ ಜಗತ್ತಿನ ಯಾವ ರಾಷ್ಟ್ರಗಳು ಯೋಜನೆಗಳನ್ನು ಹೊಂದಿದೇನೋ ಇಲ್ಲೋ ಅಂತಂದರೆ ಇವುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಯೋಜನೆ ಅನ್ನೋದು ಪ್ರಾಚೀನ ಕಾಲದಿಂದಲೂ ಇತ್ತು. ಆದರೆ ಅದನ್ನು ಅಷ್ಟು ಪ್ರಾಚೀನ ಕಾಲದಿಂದ ಅಂತಂದರೆ ಎಲ್ಲಿಂದ ಅಂತಂದರೆ ನೀವು ಹರಪ್ಪ ನಾಗರಿಕತೆಯನ್ನು ನೋಡ್ಕೋಬೋದು. ಅಲ್ಲಿ ಕೂಡ ವ್ಯವಸ್ಥಿತವಾದಂತಹ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಒಂದು ವ್ಯವಸ್ಥಿತವಾದಂತಹ ಒಂದು ನಿರ್ವಹಣಾ ವ್ಯವಸ್ಥೆ ಇತ್ತು. ಅದಾದ ನಂತರ ಮತ್ತೆ ನಾವು ರಾಜ ಮಹಾರಾಜರ ಕಾಲವನ್ನು ನೋಡ್ತೀವಿ. ಅಲ್ಲೂ ಸಹ ಇಂತಹ ವ್ಯಕ್ತಿಗಳೇ ಕಂದಾಯವನ್ನು ವಸೂಲಿ ಮಾಡಬೇಕಾಗಿತ್ತು. ಈ ರೀತಿಯಾದಂತಹ ಕ್ರಮಬದ್ಧವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು. ಯಾವ ರಾಷ್ಟ್ರಗಳು ಕ್ರಮಬದ್ಧವಾದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತೋ ಅವುಗಳೆಲ್ಲವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಯೋಜನೆಗಳು ಅಂತ ಕರಿತೀವಿ. ಹಾಗಾದರೆ ಯೋಜನೆಗೆ ಹೆಚ್ಚು ಪ್ರಾಮುಖ್ಯತೆ ಎಲ್ಲಿ ನೀಡಿದರು, ಅಥವಾ ಯಾವ ರಾಷ್ಟ್ರದಲ್ಲಿ ನೀಡಿದರು, ಅಥವಾ ಯಾವ ಪ್ಲೇಸಲ್ಲಿ ನೀಡಿದರು ಅಂತಂದರೆ ಯೋಜನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ ಯಾರು ಅಂತಂದರೆ ಫ್ರಾನ್ಸ್ ದೇಶದವರು. ನೋಡಿ, ರಷ್ಯಾ ದೇಶದವರು. ರಷ್ಯಾದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ 1929ರಲ್ಲಿ ಯೋಜನೆಗಳು ಎಂಬುವ ಪರಿಕಲ್ಪನೆಯನ್ನು ಸ್ಟಾಲಿನ್ ಅನ್ನೋರು ಜಾರಿಗೆ ತರ್ತಾರೆ. ಈ ಸ್ಟಾಲಿನ್ ಅನ್ನೋರು ಏನು ಮಾಡ್ತಾರೆ ಅಂತಂದರೆ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಹಾಗಾದರೆ ಯೋಜನೆಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ನೋಡಿ, ಜಗತ್ತಿನ ಪ್ರಸ್ತುತ ಈಗೇನಾಗಿದೆ ಅಂತಂದರೆ ಅವುಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದರೆ ಯೋಜನೆಗಳಿಲ್ಲದ ಜಗತ್ತಿನ ಯಾವುದೇ ರಾಷ್ಟ್ರವನ್ನು ನಾವು ಈಗ ನೋಡೋಕ್ಕೆ ಸಾಧ್ಯನಿಲ್ಲ. ಯಾಕಂತಂದರೆ ಪ್ರತಿಯೊಂದು ರಾಷ್ಟ್ರಗಳು ತನ್ನ ಅಭಿವೃದ್ಧಿಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರತಿಯೊಂದು ರಾಷ್ಟ್ರಗಳು ಯಾವುದನ್ನು ಬೆನ್ನಟ್ಟಿದ್ದೇವೆ ಅಂತಂದರೆ ಯೋಜನೆಯನ್ನು ಬೆನ್ನಟ್ಟಿದ್ದಾವೆ. ಯೋಜನೆ ಇಲ್ಲದ ರಾಷ್ಟ್ರವನ್ನು ನಾವು ಊಹೆ ಕೂಡ ಪ್ರಸ್ತುತ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾದರೆ ಯೋಜನೆ ಅಂದರೆ ಏನಪ್ಪ ಅಂತಂದರೆ ಒಂದು ಗುರಿ ಮತ್ತು ಉದ್ದೇಶವನ್ನು ಸಾಧಿಸುವುದಕ್ಕೆ, ಗುರಿ ಮತ್ತು ಉದ್ದೇಶವನ್ನು ಸಾಧಿಸುವುದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀವಲ್ಲ, ಈ ಪೂರ್ವ ಸಿದ್ಧತೆಯನ್ನು ನಾವೇನಂತ ಕರಿತೀವಿ ಅಂದರೆ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಪ್ರಸ್ತುತ ಎಲ್ಲ ರಾಷ್ಟ್ರಗಳು ಇದೇ ರೀತಿಯ ಒಂದು ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದಾವೆ. ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯ ಯೋಜನೆಯನ್ನು ನೋಡಿ. ಪಾಕಿಸ್ತಾನ ತಗೊಳ್ರಿ, ಪಾಕಿಸ್ತಾನವೂ ಸಹ ತನ್ನದೇ ಆದಂತಹ ಯೋಜನಾ ಪ್ಲಾನಿಂಗ್ ಅಥವಾ ಪ್ಲಾನಿಂಗ್ ಕಮಿಷನನ್ನು ಹೊಂದಿದೆ. ಪಾಕಿಸ್ತಾನ, ರಷ್ಯಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಾದಂತಹ ಯೋಜನೆಗಳನ್ನು ಅಥವಾ ಯೋಜನಾ ಪರಿಕಲ್ಪನೆಗಳನ್ನು ಒಳಗೊಂಡಿದ್ದಾವೆ ಅಂತ ಹೇಳಿ ತಿಳ್ಕೊಬೋದು. ಹಾಗಾದರೆ ಯೋಜನೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಥವಾ ಅತಿ ಹೆಚ್ಚು ಪ್ರಾಮುಖ್ಯತೆ ಏನು ಅಂತಂದರೆ ಕ್ರೋಧರ್ ಅವರು ಒಂದು ಮಾತನ್ನೇ ಹೇಳ್ತಾರೆ. ಏನಪ್ಪ ಅಂತಂದರೆ ಯೋಜನೆಗಳಿಗೆ ಈ ಮಾತಿಂದ ಗೊತ್ತಾಗುತ್ತೆ ಯೋಜನೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ರಾಷ್ಟ್ರಕ್ಕೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಅದೇ ರೀತಿ ಒಂದು ರಾಷ್ಟ್ರಕ್ಕೆ ರಾಷ್ಟ್ರ ಲಾಂಛನ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಒಂದು ರಾಷ್ಟ್ರಕ್ಕೆ ಯೋಜನೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಒಂದು ರಾಷ್ಟ್ರಕ್ಕೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಒಂದು ರಾಷ್ಟ್ರಕ್ಕೆ ಯೋಜನೆ ಅನ್ನುವುದು ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಒಂದು ರಾಷ್ಟ್ರ ಒಂದು ರಾಷ್ಟ್ರ ಅಂತ ಐಡೆಂಟಿಫೈ ಮಾಡೋದು ಅಂತಂದರೆ ಆ ರಾಷ್ಟ್ರದ ರಾಷ್ಟ್ರಧ್ವಜ ಆಗಿರ್ಬೋದು, ರಾಷ್ಟ್ರಗೀತೆ ಆಗಿರ್ಬೋದು, ರಾಷ್ಟ್ರ ಲಾಂಛನವನ್ನು ತೊಗೊಂಡು ಏನು ಮಾಡ್ತೀವಿ, ಇದು ಒಂದು ಅಮೇರಿಕ, ಇದು ಇಂಡಿಯಾ, ಇದು ಪಾಕಿಸ್ತಾನ, ಇದು ಬಾಂಗ್ಲಾದೇಶ ಮತ್ತು ಇದು ಇಂಗ್ಲೆಂಡ್ ಅಂತಂದು ಹೇಳ್ಬಿಟ್ಟು ಗುರುತಿಸ್ತೀವಿ. ಅವುಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಈ ಯೋಜನೆಗೆ ಅಷ್ಟೇ ಇಂಪಾರ್ಟೆನ್ಸ್ ಅಂತ ಕೊಡ್ತೀವಿ. ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಯಶಸ್ವಿ ಆಗಬೇಕಂದ್ರೆ ಅದರಿಂದ ಏನಿರಬೇಕು ಅಂತಂದರೆ ಯೋಜನೆ ಇರಬೇಕು ಅಂತ ಹೇಳ್ತಾರೆ. ಯೋಜನೆ ಇಲ್ಲ, ನಾವೇ ತಗೊಳ್ಳಿ, ಈಗ ಕಾಂಪಿಟೇಟಿವ್ ಫೀಲ್ಡಲ್ಲಿ
ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಪ್ರಿಪೇರ್ ಆಗಬೇಕಂತಂದರೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆಯೋದಿಲ್ಲ. ಮೊದಲು ಏನು ಮಾಡ್ತೀವಿ, ಫಸ್ಟ್ ನಮ್ಗೆ ಯಾವ ಜಾಬ್ ಇಷ್ಟನೋ ಅದನ್ನು ನೋಡ್ಕೊಳ್ತೀವಿ. ಸೊ ಆ ಜಾಬಿಗೆ ತಕ್ಕಂತೆ ಯಾವ ಪುಸ್ತಕಗಳು ಬೇಕು, ನೆಕ್ಸ್ಟ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾರಿಂದ ಗೈಡೆನ್ಸ್ನ ತೊಗೋಬೇಕು, ನೆಕ್ಸ್ಟ್ ಎಷ್ಟು ಡ್ಯೂರೇಷನ್ ಅಥವಾ ಎಷ್ಟು ಸಮಯದವರೆಗೆ ಓದಬೇಕು ಅನ್ನೋದನ್ನು ಮುಂದೆನೇ ಟೈಮ್ ಟೇಬಲು ಅಥವಾ ಪ್ರಿಪೇರ್ ಮಾಡ್ಕೊಳ್ತೀವಿ, ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಹಂಗೇನು ಕಲೆಕ್ಟ್ ಮಾಡ್ಕೊಳ್ದಲ್ಲಿ ಡೈರೆಕ್ಟಾಗಿ ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್, ಈಗ PSIಗೆ ಅಪ್ಲಿಕೇಶನ್ ಹಾಕ್ಸ್ಬಿಟ್ಟು ಡೈರೆಕ್ಟಾಗಿ ಹೋಗಿ ನಾನು ಫಿಸಿಕಲ್ ಮಾಡ್ಕೊಂಡು ಎಕ್ಸಾಮ್ ಬರೀತೀನಿ ಅಂತಂದರೆ ಅದು ಅಸಾಧ್ಯವಾದ ಮಾತು. ನೀವೇನು ಆ ಎಕ್ಸಾಮಿಗೆ ಇಲ್ಲಿ ಪ್ರಿಪೇರ್ ಆಗ್ತಕ್ಕಂಥದ್ದು ಅಥವಾ ತಯಾರಾಗ್ತಕ್ಕಂಥದ್ದು ಅಥವಾ ನೀವು ತೆಗೆದುಕೊಳ್ತಕ್ಕಂಥ ಪುಸ್ತಕಗಳಾಗಿರ್ಬೋದು ಅಥವಾ ನೀವು ಬಳಸ್ತಕ್ಕಂತಹ ಕೆಲವು ಮೆಟೀರಿಯಲ್ಸ್ ಆಗಿರ್ಬೋದು, ಇವೆಲ್ಲ ಏನಂತ ಕರಿತೀವಿ ಅಂತಂದರೆ ಪೂರ್ವ ಸಿದ್ಧತೆ ಅಂತ ಕರಿತೀವಿ. ಯಾವುದಕ್ಕೆ, ನೀವು PSI ಜಾಬಿಗೆ ತಗೊಳ್ಳೋದಕ್ಕೆ ನೀವು ಆಗ್ತಕ್ಕಂಥ ಪೂರ್ವ ಸಿದ್ಧತೆಯನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ಕೆಲಸಕ್ಕೆ ಇಷ್ಟು ಅಥವಾ ನಿಮ್ಮ ಜಾಬಿಗೆ ಇಷ್ಟು ಪೂರ್ವ ಸಿದ್ಧತೆ ಇರುತ್ತೆ ಅಂತಂದರೆ ಅದರ ಯಶಸ್ಸಿಗೆ ಅದರ ಯಶಸ್ಸಿನ ಹಿಂದೆ ಇಷ್ಟು ಪೂರ್ವ ಸಿದ್ಧತೆ ಇರುತ್ತೆ ಅಂದರೆ, ಅದೇ ರೀತಿ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಯಾವುದರ ಮೇಲೆ ಅವಲಂಬನೆ ಆಗಿರುತ್ತೆ ಅಂದರೆ ಆ ರಾಷ್ಟ್ರ ಹೊಂದಿರತಕ್ಕಂಥ ಯೋಜನೆಯ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು ರಾಷ್ಟ್ರ ಎಂಥ ರೀತಿಯ ಅಥವಾ ಯಾವ ರೀತಿಯ ಒಂದು ಯೋಜನಾ ಪದ್ಧತಿಯನ್ನು ಅಥವಾ ಯೋಜನೆಯನ್ನು ಒಳಗೊಂಡಿರುತ್ತೋ ಅದರ ಆಧಾರದ ಮೇಲೆ ಆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ತಿಳ್ಕೊಬೋದು. ಹಾಗಾದರೆ ಇಷ್ಟು ಪ್ರಾಮುಖ್ಯತೆ ಇರತಕ್ಕಂತಹ ಯೋಜನೆಯನ್ನು ಭಾರತ ಯಾವಾಗಿಂದ ಜಾರಿಗೆ ತಂತು, ಹಾಗಾದ್ರಲ್ಲಿ ಭಾರತದಲ್ಲಿ ಯೋಜನೆಗಳು ಯಾವಾಗಿನಿಂದ ಬೆಳವಣಿಗೆ ಆದವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ನೋಡಿ, ಭಾರತದ ಯೋಜನೆಗಳ ಬೆಳವಣಿಗೆ. ಹಾಗಾದರೆ ಭಾರತದಲ್ಲಿ ಯೋಜನೆಗಳು ಯಾವಾಗಿನಿಂದ ಬೆಳಕಿಗೆ ಬಂದವು ಅಥವಾ ಯಾವಾಗಿನಿಂದ ಯೋಜನೆಗಳನ್ನು ಭಾರತದಲ್ಲಿ ಬಳಕೆ ಮಾಡ್ಕೊಳ್ತಿದ್ದೀವಿ ಅನ್ನೋದು ನೋಡೋಣ. ನೋಡಿ, ಫಸ್ಟ್ ಒಂದು ತಗೊಳ್ತೀವಿ. ಯಾವುದಪ್ಪ ಅಂತಂದರೆ ನೋಡಿ, ಫಸ್ಟ್ ಸರ್ MV 1934 ಏನು ಮಾಡ್ತಾರೆ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಯೋಜನೆ ಬಗ್ಗೆ ಅಥವಾ ಯೋಜನೆಗಳ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾರೆ. ಹಾಗಾಗಿ ಇವರನ್ನು ಯಾವ ಒಂದು ಕೃತಿಯಲ್ಲಿ ಹೇಳ್ತಾರೆ ಅಂದರೆ ದ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ದ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವ ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಷ್ಟ್ರಕ್ಕೆ, ಒಂದು ರಾಜ್ಯಕ್ಕೆ ಯೋಜನೆಗಳ ಪ್ರಾಮುಖ್ಯತೆ ಎಷ್ಟಿರುತ್ತೆ, ಯೋಜನೆಗಳಿಂದ ಆ ರಾಜ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಮೊದಲ ಬಾರಿಗೆ ಹೇಳ್ತಾರೆ. ಹಾಗಾಗಿ ನಾವು ಇವರನ್ನು ಏನಂತ ಕರಿತೀವಿ ಅಂತಂದರೆ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೇ ಕರಿತೀವಿ. ಯೋಜನೆಗಳ ಪಿತಾಮಹ ಅಂತ ಕರಿತೀವಿ. ಫಸ್ಟ್ ನಮ್ಮ ಭಾರತದಲ್ಲಿ ಯೋಜನೆಗಳ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸಿದವರು ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಇವರು ಸಹ ಯೋಜನೆಗಳ ಮುಖಾಂತರನೇ ಮೈಸೂರನ್ನು ನವ ಮೈಸೂರು ಅಥವಾ ಮೈಸೂರಿನ ನಿರ್ಮಾತೃ ಅಂತಲೇ ಕರೆಸ್ಕೊಂಡ್ರು. ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಸಂಪೂರ್ಣವಾಗಿ ಇವರ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಎಕಾನಮಿ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿತ್ತು. ಹಾಗಾಗಿ ಇವರನ್ನು ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೇ ಕರೀತಾರೆ. ನೆಕ್ಸ್ಟ್ ಇವರಾದಮೇಲೆ ಎರಡನೇದು ಯಾವುದಪ್ಪ ಅಂತಂದರೆ ಎರಡನೇ ವ್ಯಕ್ತಿ ಬರ್ತಾರೆ. ಅವ್ರು ಯಾರಪ್ಪ ಅಂತಂದರೆ INC 1938ರಲ್ಲಿ INCಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾದಂತಹ ನೆಹರೂರವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಯೋಜನೆಗಳನ್ನು ರೂಪಿಸ್ತಾರೆ. ಅಫ್ಕೋರ್ಸ್ ಮೊದಲ ಬಾರಿಗೆ INC ಒಳಗಡೆ ಸೊ ಬ್ರಿಟಿಷರ ಒಂದು ಶಿಫಾರಸ್ಸಿನ ಮೇರೆಗೆ ನೆಹರೂರವರು ಏನು ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ಬಿಟ್ಟು ಪದವನ್ನು ಬಳಸ್ತಾರೆ. ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ಬಿಟ್ಟು ಪದವನ್ನು ಬಳಸಿ ಯೋಜನೆಗಳನ್ನು ತಯಾರು ಮಾಡ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಉಂಟಾಗ್ಬಿಡುತ್ತೆ. ಏನಂತ ಹೇಳ್ಬಿಟ್ಟು ಇಲ್ಲಿ ಎರಡನೇ ಮಹಾಯುದ್ಧ ಉಂಟಾಗುತ್ತೆ. ಎರಡನೇ ಮಹಾಯುದ್ಧ ಉಂಟಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇವರು ಶಿಫಾರಸು ಮಾಡಿದಂತಹ ಯೋಜನೆಗಳು ಅಥವಾ ಪ್ಲಾನಿಂಗ್ ಕಮಿಷನ್ ಏನಾಗುತ್ತೆ, ರದ್ದಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ಮೂರನೇದು ಯಾವಪ್ಪ ಅಂದರೆ ಬಾಂಬೆ ಯೋಜನೆ ಅಂತ ಕರಿತೀವಿ. ಇದು 1944ರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ. ಹಾಗಾದರೆ ಈ ಯೋಜನೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ನೋಡಿ, ಜಾರಿಗೆ ತಂದವರು ಟಾಟಾ ಬಿರ್ಲಾ. ಈ ಟಾಟಾ ಬಿರ್ಲಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದು ಎಂತಹ ಯೋಜನೆ ಅಂತಂದರೆ ಅಭಿವೃದ್ಧಿ ಯೋಜನೆ.
ಅಭಿವೃದ್ಧಿ ಯೋಜನೆ ಅಂತಲೇ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಕೈಗಾರಿಕಾ ಯೋಜನೆಯಾಗಿದೆ. ಎಸ್ ಅಫ್ಕೋರ್ಸ್ ಏನು ಮಾಡ್ತಾರೆ ಅಂತಂದರೆ ನೋಡಿ, ಟಾಟಾ ಬಿರ್ಲಾ ಅವರು ಬಾಂಬೆಯಲ್ಲಿ 8 ಜನ ಕೈಗಾರಿಕೋದ್ಯಮಿಗಳು ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಕೈಗಾರಿಕೆಗಳ ಅಭಿವೃದ್ಧಿಗೋಸ್ಕರ ಪೂರ್ವವಾಗಿ ಒಂದು ಪ್ಲ್ಯಾನಿಂಗನ್ನು ಅಥವಾ ಒಂದು ಯೋಜನೆಯನ್ನು ತಯಾರು ಮಾಡ್ತಾರೆ. ಅಂತಹ ನಾವು ಯೋಜನೆಯನ್ನು ಏನಂತ ಕರಿತೀವಿ ಅಂತಂದರೆ ಬಾಂಬೆ ಯೋಜನೆ ಅಂತ ಕರಿತೀವಿ. ಇದನ್ನು ಮೂಲ ಕರ್ತೃ ಯಾರಪ್ಪ ಅಂತಂದರೆ ಟಾಟಾ ಬಿರ್ಲಾ ಅವರವರು. ಓಕೆ, 8 ಜನ ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಸೊ ಇದನ್ನು ನಾವು ಬಾಂಬೆ ಯೋಜನೆ ಅಂತ ಕರಿತೀವಿ. ಸಂಪೂರ್ಣವಾಗಿ ಅಭಿವೃದ್ಧಿ ಯೋಜನೆ ಅಥವಾ ಸಂಪೂರ್ಣವಾಗಿ ಕೈಗಾರಿಕೆಗಳ ಯೋಜನೆ ಅಂತ ಕರಿತೀವಿ. ಯಾಕಂದರೆ ಇದನ್ನು ಕೈಗಾರಿಕಾ ಉದ್ದೇಶಗಳಿಗಾಗಿಯೇ ಈ ಟಾಟಾ ಬಿರ್ಲಾ ಅವರು ಜಾರಿಗೆ ತಂದಂಥ ಯೋಜನೆ. ಹಾಗಾಗಿನೇ ಇದನ್ನು ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಇದಾದಮೇಲೆ ಮತ್ತಿನ್ಯಾವುದಪ್ಪ ಅಂತಂದರೆ 4ನೇದು ಜನತಾ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಈ ಜನತಾ ಯೋಜನೆ 1944ರಲ್ಲಿ ತರ್ತಾರೆ. ಗಾಂಧಿ ಯೋಜನೆ ಅಂತ ಕರಿತೀವಿ. 1944ರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ. ಸೊ ಇದು ಸಂಪೂರ್ಣವಾಗಿ ಗಾಂಧೀಜಿಯವರ ತತ್ವವನ್ನು ಒಳಗೊಂಡಿರುತ್ತೆ. ಗಾಂಧಿಯವರ ತತ್ವಗಳನ್ನು ಒಳಗೊಂಡಿರ್ತದೆ. ಸೊ ಗಾಂಧೀಜಿಯವರ ತತ್ವವನ್ನು ಒಳಗೊಂಡಂತಹ ಜಾರಿಗೆ ಬಂದ ಒಂದು ಯೋಜನೆ ಅಥವಾ ತಯಾರಾದ ಯೋಜನೆ ಯಾವುದಪ್ಪ ಅಂತಂದರೆ ಇದು ಗಾಂಧಿ ಯೋಜನೆ ಅಂತಲೇ ಕರಿತೀವಿ. ಹಾಗಾದರೆ ಈ ಗಾಂಧಿ ಯೋಜನೆಯನ್ನು ಯಾರು ಜಾರಿಗೆ ತರ್ತಾರೆ ಅಂತಂದರೆ ಗಾಂಧೀಜಿಯವರ ಅನುಯಾಯಿಯಾದಂತಹ ನಾರಾಯಣ್ ಅಗರ್ವಾಲ್ ರವರು ಏನು ಮಾಡ್ತಾರೆ ಅಂತಂದರೆ ಸಂಪೂರ್ಣವಾಗಿ ಗಾಂಧೀಜಿಯವರ ಮೂಲ ತತ್ವಗಳನ್ನು. ಓಕೆ, ಹಾಗಾದರೆ ಗಾಂಧೀಜಿಯವರ ಮೂಲ ತತ್ವ ಏನಪ್ಪ ಯೋಜನೆಗೆ ಸಂಬಂಧಪಟ್ಟಂತೆ ಅಂದರೆ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳನ್ನು ಅಭಿವೃದ್ಧಿ. ನೆಕ್ಸ್ಟ್ 2ನೇದೇನಪ್ಪ ಅಂತಂದರೆ ಕೃಷಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವರು ಹೇಳ್ತಾರೆ. ಗುಡಿ ಕೈಗಾರಿಕೆಗಳು ಮತ್ತು ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಗಾಂಧೀಜಿಯವರ ಯೋಜನೆ ಅಂತಲೇ ಕರಿತೀವಿ. ಸಂಪೂರ್ಣವಾಗಿ ಇದು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಯೋಜನೆಗಳನ್ನು ಗ್ರಾಮೀಣ ಅಭಿವೃದ್ಧಿ ಪ್ರದೇಶಗಳಿಗೆ ಸಂಬಂಧಿಸಿದ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು. ಹಾಗಾಗಿನೇ ಇವರು ನಾರಾಯಣ್ ಅಗರ್ವಾಲ್ ರವರು ಸಂಪೂರ್ಣವಾಗಿ ಗಾಂಧೀಜಿಯವರ ಅನುಯಾಯಿ ಆಗಿರ್ತಾರೆ. ನೆಕ್ಸ್ಟ್ ಅವರ ತತ್ವಗಳಿಂದ ಪ್ರಭಾವಿತವಾಗಿ ಏನು ಮಾಡ್ತಾರೆ ಅಂತಂದರೆ ಗಾಂಧೀಜಿ ಯೋಜನೆ ಅಂತ ಅಥವಾ ಗಾಂಧಿ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಗಾಂಧಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ಯಾರು ಬರ್ತಾರೆ ಅಂತಂದರೆ ನೋಡಿ, ನೆಕ್ಸ್ಟ್ ಜನತಾ ಯೋಜನೆ. 1945ರಲ್ಲಿ ಈ ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗಾದರೆ ಈ ಜನತಾ ಯೋಜನೆಯನ್ನು ಯಾರು ಜಾರಿಗೆ ತಂದರು ಅಂತಂದರೆ ನೋಡಿ, ಎಂ.ಎನ್. ರಾಯ್ ರವರು ಏನು ಮಾಡ್ತಾರೆ ಅಂತಂದರೆ ಈ ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗಾದರೆ ಏನು ಜನತಾ ಯೋಜನೆ ಅಂತಂದರೆ ಸಂಪೂರ್ಣವಾಗಿ ನೇರವಾಗಿ ವ್ಯಕ್ತಿಗಳ ಅಭಿವೃದ್ಧಿಯನ್ನು ಮತ್ತು ಜನರ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ಏನಾದರೂ ಜಾರಿಗೆ ತಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಜನತಾ ಯೋಜನೆ ಅಂತ ಕರಿತೀವಿ. ಹೆಸರೇ ಹೇಳುತ್ತೆ ಜನರ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ಮಾಡಬೇಕು ಅಂತಂದು ಹೇಳ್ಬಿಟ್ಟು. ಸೊ ಹಾಗಾಗಿ ಜನರ ಅಭಿವೃದ್ಧಿಗೋಸ್ಕರ ಮಾಡಿದಂತಹ ಯೋಜನೆಗಳನ್ನು ಜನತಾ ಯೋಜನೆ ಅಂತ ಕರಿತೀವಿ. ಇದನ್ನು ಎಂ.ಎನ್. ರಾಯ್ ರವರು ಏನು ಮಾಡ್ತಾರೆ ಅಂತಂದರೆ ಜಾರಿಗೆ ತರ್ತಾರೆ. ಹಾಗಾದರೆ ಏನೇನು ಮಾಡಬೇಕು ಅಂತಂದರೆ ನೋಡಿ, ವ್ಯಕ್ತಿಗಳ ಬೆಳವಣಿಗೆ ಮತ್ತು ಉದ್ಯೋಗವನ್ನು ನೀಡಬೇಕು ಅಂತಂದು ಹೇಳ್ಬಿಟ್ಟು ಈ ಯೋಜನೆ ಹೇಳುತ್ತೆ. ಸೊ ಹಾಗಾಗಿ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಯೋಜನೆ ಬರುತ್ತೆ. ಅದು ಯಾವುದಪ್ಪ ಅಂತಂದರೆ ಅದು ಯಾವ ಯೋಜನೆ ಅಂತಂದರೆ ಸರ್ವೋದಯ ಯೋಜನೆ. ಸಾವಿರದ 1950ರಲ್ಲಿ ಈ ಸರ್ವೋದಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗಾದರೆ ಸರ್ವೋದಯ ಯೋಜನೆ ಅಂತಂದರೆ ಇಡೀ ಒಂದು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಅಥವಾ ಇಡೀ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ಅಥವಾ ಇಡೀ ಒಂದು ರಾಷ್ಟ್ರದ ಬೆಳವಣಿಗೆಯನ್ನು ಕುರಿತು ಮಾಡ್ತಕ್ಕಂಥ ಯೋಜನೆಯನ್ನು ಸರ್ವೋದಯ ಯೋಜನೆ ಅಂತಲೇ ಕರಿತೀವಿ. ಇದು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡಿರುತ್ತೆ. ಇದನ್ನು ಯಾರು ಜಾರಿಗೆ ತಂದರು ಅಂದರೆ ಜಯಪ್ರಕಾಶ್ ನಾರಾಯಣ್
ಜಯಪ್ರಕಾಶ್ ನಾರಾಯಣರವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಯೋಜನಾ ಮಾದರಿಯನ್ನು ಜಾರಿಗೆ ತರ್ತಾರೆ. ಇದಿಷ್ಟು ಏನಪ್ಪ ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಬಂದಂತಹ ಯೋಜನೆಗಳ ಮಾದರಿಯಾಗಿದೆ. ಸೊ ಇವಿಷ್ಟನ್ನು ಪರಿಗಣಿಸಿದಂತಹ ಜೆ ನೆಹರು ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಬರುತ್ತೆ. ಸೊ ಅದಾದ ನಂತರ ಈ ಪ್ರಧಾನಿಯಾದಂತಹ ನೆಹರೂರವ್ರು ಏನು ಮಾಡ್ತಾರೆ ಅಂತಂದರೆ ಈ ಹಿಂದಿನ ಎಲ್ಲ ಯೋಜನೆಯ ಬೆಳವಣಿಗೆಯನ್ನು ಪರಿಗಣಿಸಿ ನೆಕ್ಸ್ಟ್ ಇವರೇ 1938ರಲ್ಲಿ ಯೋಜನೆಯ ಬಗ್ಗೆ ತಾವೇ ಸ್ವತಃ ತಿಳ್ಕೊಂಡಿದ್ದರಿಂದ ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಯೋಜನೆಯ ಅವಶ್ಯಕತೆ ಬಹು ಮುಖ್ಯವಾಗಿದೆ, ಅತಿ ಹೆಚ್ಚು ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಭಾರತದಲ್ಲಿ 1950ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದನ್ನೇ ಪ್ಲಾನಿಂಗ್ ಕಮಿಷನನ್ನು ಜಾರಿಗೆ ತರ್ತಾರೆ. ಸೊ ಹಾಗಾದರೆ ಭಾರತದಲ್ಲಿ ಯೋಜನಾ ಆಯೋಗ ಯಾವಾಗ ಜಾರಿಗೆ ಬಂತು ಅಂದರೆ ಯೋಜನಾ ಆಯೋಗ ಜಾರಿಗೆ ಬಂದಿದ್ದು 1950ರಲ್ಲಿ. ಓಕೆ, ಅದನ್ನು ನೆಕ್ಸ್ಟ್ ಇಲ್ಲಿಂದ ಈತಾಗೆ ತಿಳ್ಕೊಳ್ಳೋಣ. ಹಾಗಾದರೆ ಫಸ್ಟ್ ಯೋಜನೆಗಳ ಬಗ್ಗೆ ಬರ್ಕೊಳ್ಳೋಣ. ಯೋಜನೆ ನೋಡಿ, ಭಾರತದಲ್ಲಿ ಯಾವಾಗ ಯೋಜನೆ ಪ್ರಾರಂಭ ಆಯಿತು ಅಂತಂದರೆ ನೋಡಿ 1950 ಮಾರ್ಚ್ 15ರಂದು ನಾವು ಯೋಜನಾ ಆಯೋಗವನ್ನು ಜಾರಿಗೆ ತರ್ತೀವಿ. ಯೋಜನಾ ಆಯೋಗ ಜಾರಿ. ಹಾಗಾದರೆ ಯೋಜನಾ ಆಯೋಗ ಯಾವಾಗ ಜಾರಿಗೆ ಬಂತು ಅಂದರೆ 1950 ಮಾರ್ಚ್ 15ರಂದು ಯೋಜನಾ ಆಯೋಗ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ದೆಹಲಿಯಲ್ಲಿ ಇದೆ. ಹಾಗಾದರೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಪ್ರಧಾನಿಯವರು ಏನಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ನೆನಪಿರಲಿ, ಪ್ರಧಾನಿಯವರೇ ಇದರ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಹಾಗಾದರೆ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಹಾಗಾದರೆ ಮೊದಲ ಪ್ರಧಾನಿ ಯಾರಾಗಿರ್ತಾರೋ ಅವರೇ ಮೊದಲ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಜೆ ನೆಹರೂರವರು ಏನಾಗಿರ್ತಾರೆ ಅಂತಂದರೆ ಮೊದಲ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ನೋಡಿ ಉಪಾಧ್ಯಕ್ಷರು. ಹಾಗಾದರೆ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಉಪಾಧ್ಯಕ್ಷರನ್ನು ಸಂಸತ್ತಿನ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಾಗಾದರೆ ಸಂಸತ್ತು ನೇಮಕ ಮಾಡುತ್ತೆ ಅಂತಲೇ ಅರ್ಥ. ಹಾಗಾದರೆ ಯಾರಾಗಿದ್ದರು ಅಂತಂದರೆ ನೋಡಿ ಗುಲ್ಜರ್ ಲಾಲ್ ನಂದ್. ಇವರು ಗುಲ್ಜರ್ ಲಾಲ್ ನಂದ್ ಅವರು ಏನಾಗಿದ್ದಾರೆ ಅಂತಂದರೆ ಮೊದಲ ಉಪಾಧ್ಯಕ್ಷರು ಯಾರಪ್ಪ ಅಂತಂದರೆ ಗುಲ್ಜರ್ ಲಾಲ್ ನಂದ್. ಇವರು 5 ವರ್ಷಗಳ ಅಧಿಕಾರಾವಧಿಗೆ ನೇಮಕ ಮಾಡ್ತಾರೆ. ಆಡಳಿತಾರೂಢ ಸರ್ಕಾರ ತಮಗೆ ಬೇಕಾದಂಥ ವ್ಯಕ್ತಿಗಳನ್ನು ನೇಮಕ ಮಾಡ್ತಕ್ಕಂತಹ ಒಂದು ಅಧಿಕಾರ ಇರುತ್ತೆ. ಸೊ ಇವರಿಗೆ 1997ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. 1997ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ತಗೊಳ್ತಾರೆ ಗುಲ್ಜರ್ ಲಾಲ್ ನಂದ್ ಅವರು. ಓಕೆ, ನೆಕ್ಸ್ಟ್ ಇದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಹಾಗಾದರೆ ಯೋಜನಾ ಆಯೋಗ ಏನು ಸಂವಿಧಾನಿಕ ಸಂಸ್ಥೆನಾ ಅಥವಾ ಸಂವಿಧಾನೇತರ ಸಂಸ್ಥೆನಾ ಅಂತಂದೇಳ್ಬಿಟ್ಟು ಕ್ವಶನ್ಸನ್ನು ತುಂಬ ಸರಿ ಕೇಳಿದರೆ, ಹಾಗಾದರೆ ಯೋಜನಾ ಆಯೋಗ ಎಂತಹ ಸಂಸ್ಥೆ ಅಂತಂದರೆ ನೋಡಿ ಯೋಜನಾ ಆಯೋಗ ಎಂತಹ ಸಂಸ್ಥೆ ಅಂದರೆ ಸಂವಿಧಾನೇತರ ಸಂಸ್ಥೆ. ಯೋಜನಾ ಆಯೋಗ ಎಂಥ ಸಂಸ್ಥೆ ಅಂದರೆ ಸಂವಿಧಾನೇತರ ಸಂಸ್ಥೆ ಆಗಿದೆ. ಹಾಗಾದರೆ ಸಂವಿಧಾನದ ಯಾವುದೇ ಭಾಗದಲ್ಲಿ ಯಾವುದೇ ವಿಧಿಯಲ್ಲಿ ಮತ್ತು ಯಾವುದೇ ಅನುಸೂಚಿಯಲ್ಲಿ ಏನಾಗಿಲ್ಲ ಅಂತಂದರೆ ಮೆನ್ಷನ್ ಮಾಡಿಲ್ಲ, ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇದನ್ನು ನಾವು ಸಂಪೂರ್ಣವಾಗಿ ಸಂವಿಧಾನೇತರ ಸಂಸ್ಥೆ ಅಂತ ಕರಿತೀವಿ. ಒಂದು ವೇಳೆ ಇದನ್ನು ತಿದ್ದುಪಡಿ ಮಾಡಿದರೆ ಅಥವಾ ಈ ಯೋಜನಾ ಆಯೋಗವನ್ನು ಬದಲಾಯಿಸಿದರೆ ಯಾವುದು ಜಾರಿಗೆ ಬರುತ್ತದೆ? ಈ ಸಂವಿಧಾನವನ್ನು ಎಲ್ಲಾದರೂ ತಿದ್ದುಪಡಿ ಮಾಡಬೇಕಂತಂದರೆ ಎಲ್ಲೂ ಕೂಡ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ನೇರವಾಗಿ ಏನು ಮಾಡ್ಬೋದು ಅಂದರೆ ತಮಗೆ ಇಷ್ಟ ಬಂದ ಯೋಜನೆ ಆಯೋಗದ ಬದಲಿಗೆ ತಮಗಿಷ್ಟ ಬಂದ ಆಯೋಗವನ್ನು ಜಾರಿಗೆ ತರಬೇಕು. ಹಾಗಾಗಿನೇ ಸರ್ಕಾರ ಏನು ಮಾಡುತ್ತೆ ಅಂತಂದರೆ 2015
January 1 ಏನು ಮಾಡ್ತಾರೆ ಅಂತಂದರೆ ಸೊ ನೀತಿ ಆಯೋಗವನ್ನು ಯೋಜನಾ ಆಯೋಗದ ಬದಲಿಗೆ ಜಾರಿಗೆ ತರ್ತಾರೆ ಸಂಪೂರ್ಣವಾಗಿ. ಹಾಗಾದರೆ ಯೋಜನಾ ಆಯೋಗ ಪ್ರಸ್ತುತ ಇದೆನಾ ಅಥವಾ ಪ್ಲಾನಿಂಗ್ ಕಮಿಷನ್ ಇದೆನಾ ಅಂತಂದರೆ ಪ್ರಸ್ತುತ ಇಲ್ಲ. ಹಾಗಾದರೆ ಪ್ರಸ್ತುತ ಯಾವುದು ಇದೆ ಅಂತಂದರೆ ನೀತಿ ಆಯೋಗ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ಪ್ರಸ್ತುತ ಯಾವುದು ಜಾರಿಯಲ್ಲಿದೆ ಅಂತಂದರೆ ನೀತಿ ಆಯೋಗ ಜಾರಿಯಲ್ಲಿದೆ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ ಸದಸ್ಯರ ಬಗ್ಗೆ. ಹಾಗಾದರೆ ಯೋಜನಾ ಆಯೋಗದ ಸದಸ್ಯರು ಯಾರ್ಯಾರು ಇರ್ತಾರೆ ಅಂತಂದರೆ ನೋಡಿ, ಯೋಜನಾ ಆಯೋಗದಲ್ಲಿ ಪೂರ್ಣಾವಧಿ ನೆಕ್ಸ್ಟ್ ಅಲ್ಪಾವಧಿ ಸದಸ್ಯರು, ಪೂರ್ಣಾವಧಿ ಸದಸ್ಯರು ಮತ್ತು ಅಲ್ಪಾವಧಿ ಸದಸ್ಯರು ಏನು ಮಾಡ್ತಾರೆ ಅಂತಂದರೆ ಇದರಲ್ಲಿ ಇರ್ತಾರೆ. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶದ ಎಲ್ಲ ಸಿ ಎಮ್ಗಳು ಇರ್ತಾರೆ. ರಾಜ್ಯ ಸರ್ಕಾರದ ಎಲ್ಲ ಸಿ ಎಮ್ಗಳು, ಕೇಂದ್ರಾಡಳಿತ ಪ್ರದೇಶದ ಎಲ್ಲ ಲೆಫ್ಟಿನೆಂಟ್ ಗವರ್ನರ್ಸ್ಗಳು ಸೇರಿಕೊಂಡು ಈ ಒಂದು ಯೋಜನಾ ಆಯೋಗದ ಸದಸ್ಯರಾಗಿರ್ತಾರೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಯೋಜನಾ ಆಯೋಗ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಈ ಯೋಜನಾ ಆಯೋಗಕ್ಕೆ ಸಹಾಯ ಮತ್ತು ಸಲಹೆಯನ್ನು ಕೊಡುವುದಕ್ಕಾಗಿಯೇ ಇನ್ನೊಂದು ಮಂಡಳಿಯನ್ನು ಜಾರಿಗೆ ತರ್ತೀವಿ ಅಥವಾ ಕೌನ್ಸಿಲನ್ನು ಜಾರಿಗೆ ತರ್ತೀವಿ. ಅದು ಯಾವುದಪ್ಪ ಅಂತಂದರೆ ಓಕೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಲೇ ಕರಿತೀವಿ. ಇದನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕರಿತೀವಿ. ಇದನ್ನೇ ನ್ಯಾಷನಲ್ ಪ್ಲಾನಿಂಗ್ ಕಮಿಷನರ್, ನ್ಯಾಷನಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಕಮಿಷನ್ ಅಂತಲೇ ಕರಿತೀವಿ. ಸೊ ಇದನ್ನು ಏನು ಮಾಡಿದ್ದೀವಿ ಅಂತಂದರೆ ನೀತಿ ಆಯೋಗಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಸಲಹೆ ಸೂಚನೆಗಳನ್ನು ಕೊಡ್ತದ್ದು, ನಿಯಮಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡುತ್ತೆ ಅಂತಂದರೆ ಈ ರಾಷ್ಟ್ರೀಯ ಯೋಜನಾ ಮಂಡಳಿ ಮಾಡುತ್ತೆ. ಸೊ ಹಾಗಾದರೆ ಇದು ಯಾವಾಗ ಜಾರಿಗೆ ಬಂತು ಅಂದರೆ ನೋಡಿ, ಇದು ಆಗಸ್ಟ್ 6, 1952 ಏನು ಮಾಡ್ತಾರೆ, ಇದನ್ನು ಜಾರಿಗೆ ತಂದಿದ್ದಾರೆ. ಮೊನ್ನೆ 2020ರಲ್ಲಿ ಎಕ್ಸಾಮ್ ನಡೆಯುತ್ತೆ, KS ಎಕ್ಸಾಮು. ಆ KS ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ಸ್ ಕೇಳಿದರೆ, ಹಾಗಾದರೆ ಅಭಿವೃದ್ಧಿ ಯೋಜನಾ ಮಂಡಳಿಯ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಹೇಳ್ಬಿಟ್ಟು, ಹಾಗಾದರೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ ಆಗಸ್ಟ್ 6, 1952 ಏನು ಮಾಡ್ತಾರೆ ಅಂತಂದರೆ ಈ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಅಂದರೆ ದೆಹಲಿಯಲ್ಲೇ ಇದೆ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂತಹ ಸದಸ್ಯರು ಯಾರಪ್ಪ ಅಂತಂದರೆ ಇದು ಸಹ ಸಂಪೂರ್ಣ ಸಂವಿಧಾನೇತರ ಸಂಸ್ಥೆ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಸದಸ್ಯರು ಯಾರಪ್ಪ ಅಂತಂದರೆ ಸಿ ಎಮ್ಗಳು ಇರ್ತಾರೆ. ಎಲ್ಲ ರಾಜ್ಯದ ಸಿ ಎಮ್ಗಳು ಇರ್ತಾರೆ. ನೆಕ್ಸ್ಟ್ ಮತ್ತಿನ್ನೇನು ಇರ್ತಾರೆ ಅಂತಂದರೆ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ಗವರ್ನರ್ಸ್ ಇರ್ತಾರೆ. ಓಕೆ, ಮತ್ತಿನ್ಯಾರು ಇರ್ತಾರೆ ಅಂತಂದರೆ ಹಣಕಾಸು ಸಚಿವರು ಇರ್ತಾರೆ. ಇದಿಷ್ಟು ಜನ ಸದಸ್ಯರನ್ನು ಒಳಗೊಂಡಂತೆ ಈ ಅಭಿವೃದ್ಧಿ ಮಂಡಳಿಯನ್ನು ಜಾರಿಗೆ ತರ್ತೀವಿ. ಹಾಗಾದರೆ ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಈ ಅಭಿವೃದ್ಧಿ ಮಂಡಳಿಯಲ್ಲಿ ಬರ್ತಕ್ಕಂತಹ ಕೆಲವು ಅಂಶಗಳು ಏನಪ್ಪ ಅಂತಂದರೆ ಇದು ಯಾರಿಗೆ ಸಲಹೆ ಸೂಚನೆ ಕೊಡುತ್ತೆ ಅಂತಂದರೆ ಪ್ಲಾನಿಂಗ್ ಕಮಿಷನ್ಗೆ ಏನು ಮಾಡುತ್ತೆ, ಸಲಹೆ ಸೂಚನೆಗಳನ್ನು ಕೊಡುತ್ತೆ. ಸಲಹೆ ಮತ್ತು ಸೂಚನೆಗಳನ್ನು ಕೊಡುವ ಕೆಲಸವನ್ನು ಮಾಡುತ್ತೆ. ಪ್ರಸ್ತುತ ಇದು ಜಾರಿಯಲ್ಲಿದೆನಾ ಅಂತಂದರೆ ಎಸ್, ಪ್ರಸ್ತುತ ನೀತಿ ಆಯೋಗದಲ್ಲಿ ಜಾರಿಯಲ್ಲಿದೆ. ಹಾಗಾದರೆ ಯಾವುದು ಜಾರಿಯಲ್ಲಿಲ್ಲ ಅಂತಂದರೆ ಪ್ಲಾನಿಂಗ್ ಕಮಿಷನ್ ಮಾತ್ರ ಜಾರಿಯಲ್ಲಿಲ್ಲ. ಆದರೆ ಯಾವುದು ಜಾರಿಯಲ್ಲಿದೆ ಅಂತಂದರೆ ನೋಡಿ, ಈ ಅಭಿವೃದ್ಧಿ ಮಂಡಳಿ ಜಾರಿಯಲ್ಲಿದೆ. ಸೊ ಓಕೆ, ಯೋಜನಾ ಅಭಿವೃದ್ಧಿ ಮಂಡಳಿ ಪ್ರಸ್ತುತ ಜಾರಿಯಲ್ಲಿದೆ. ಸೊ ಇದು ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ಇದಿಷ್ಟು ಏನಪ್ಪ ಅಂತಂದರೆ ಯೋಜನಾ ಆಯೋಗದ ಸ್ಥಾಪನೆ ಆದದ್ದು. ಹಾಗಾದರೆ ನೆಕ್ಸ್ಟ್ ನಾವು ಮಾತಾಡೋಣ ಯೋಜನಾ ಆಯೋಗ. ಭಾರತದಲ್ಲಿರ್ತಕ್ಕಂಥ ಪ್ಲಾನಿಂಗ್ ಕಮಿಷನ್ನು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಥವಾ ಇದನ್ನು ಎಂಥ ಮಾದರಿ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಹಾಗಾದರೆ ನೋಡಿ, ಯೋಜನಾ ಆಯೋಗವನ್ನು ನಾವು ರಷ್ಯಾದಿಂದ ತೊಗೊಂಡಿದ್ದೀವಿ. ಹಾಗಾದರೆ ರಷ್ಯಾ ಮಾದರಿಯನ್ನು ನಾವು ಯೋಜನಾ ಆಯೋಗದ ಮಾದರಿ ಅಂತಲೇ ಕರಿತೀವಿ. ಹಾಗಾದರೆ ರಷ್ಯಾದಲ್ಲಿ ಯಾವಾಗಂತ ಇದಕ್ಕೂ ಮುಂಚೆ ನಿಮ್ಗೆ ಹೇಳಿದ್ದೀನಿ, 1929ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ರಷ್ಯಾ ಈ ಯೋಜನಾ ಆಯೋಗವನ್ನು ಅಥವಾ ಯೋಜನೆಗಳನ್ನು ಜಾರಿಗೆ ತರತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಜಾರಿಗೆ ತಂದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸ್ಟಾಲಿನ್. ಓಕೆ, ನೆಕ್ಸ್ಟ್ ಇದಾದಮೇಲೆ ಎಂತಹ ಪದ್ಧತಿಯನ್ನು ಒಳಗೊಂಡಿದೆ ಅಂತಂದರೆ ಇದು ಒಂದು ವ್ಯವಸ್ಥಿತವಾದ ಪದ್ಧತಿಯನ್ನು ಹೊಂದಿದೆ. ಅಪ್ ಟು ಬಾಟಮ್ ಅಂತ ಕರಿತೀವಿ.
ಅಪ್ ಟು ಬಾಟಮ್ ಪ್ಲ್ಯಾನ್ ಅಂತಲೇ ಕರಿತೀವಿ. ಅಂದರೆ ಇದು ಮೇಲಿನಿಂದ ಕೆಳಗೆ. ಸೊ ಈ ಒಂದು ತತ್ವದ ಆಧಾರದ ಮೇಲೆ ಈ ಒಂದು ಯೋಜನಾ ಆಯೋಗ ಜಾರಿಗೆ ಬಂದಿದೆ. ಹಾಗಾದರೆ ಯೋಜನಾ ಆಯೋಗವನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ಜೆ ನೆಹರೂರವರು. ಇವರನ್ನು ನಾವು ಯೋಜನಾ ಆಯೋಗದ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ಪ್ಲಾನಿಂಗ್ ಕಮಿಷನ್ನ ಪಿತಾಮಹ ಯಾರಪ್ಪ ಅಂತಂದರೆ ಜೆ ನೆಹರೂರವರು. ಜೆ ನೆಹರೂರವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಯೋಜನಾ ಆಯೋಗದ ಪಿತಾಮಹ ಅಂತ ಕರಿತೀವಿ. ಅಥವಾ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಯಾರು ಅಂತಂದರೂ ಕೂಡ ನಾವು ಇವರನ್ನೇ ಕರಿತೀವಿ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಯೋಜನೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ಮಾಹಿತಿ. ಅದಾದ ನಂತರ ಮುಂದಕ್ಕೆ ಹೋಗೋಣ. ಏನಪ್ಪ ಅಂತಂದರೆ ಪಂಚವಾರ್ಷಿಕ ಯೋಜನೆಗಳು. ಹಾಗಾದರೆ ಭಾರತದಲ್ಲಿ ಎಂಥ ಯೋಜನೆಯ ಮಾದರಿ ಇತ್ತು ಇಲ್ಲಿಯವರೆಗೆ ಅಂತಂದರೆ ನೋಡಿ, ಭಾರತದಲ್ಲಿ ಎಂಥ ಯೋಜನಾ ಮಾದರಿ ಇತ್ತು ಅಂತಂದರೆ ಪಂಚವಾರ್ಷಿಕ ಯೋಜನಾ ಮಾದರಿ ಇತ್ತು. ಹಾಗಾದರೆ ಭಾರತ ಈಗ ಯೋಜನೆಗಳ ಮಾದರಿ ಬದಲಾಗಿದೆ. ನೀತಿ ಆಯೋಗದಲ್ಲಿ ದೀರ್ಘಾವಧಿಯ ಯೋಜನೆಗಳು ಅಥವಾ 15 ವರ್ಷಗಳ ಯೋಜನೆಗಳನ್ನು ಭಾರತದಲ್ಲಿ ಪ್ರಸ್ತುತ ಜಾರಿಗೆ ತಂದಿದ್ದೀವಿ. ಹಾಗಾದರೆ ಈ ಯೋಜನೆ ಪಂಚವಾರ್ಷಿಕ ಯೋಜನೆಗಳು ಯಾವಾಗಿನಿಂದ ಜಾರಿಗೆ ಬಂದವು ಅಂತಂದರೆ ನೋಡಿ, 1952ರಿಂದ 1956 ನಾವು 1ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಎಷ್ಟು? 1952ರಿಂದ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಜಾರಿಗೆ ಬಂದಿದ್ದು ಯಾವಾಗ ಅಂತಂದರೆ ಮೊದಲ ಪಂಚವಾರ್ಷಿಕ ಯೋಜನೆ 1952ರಿಂದ 1956 ನಾವು ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದಿದ್ದು ಯಾವಾಗ ಅಂತಂದರೆ 1952ರಿಂದ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದಿದ್ದಾವೆ ಅಂತ ಹೇಳ್ತೀವಿ. ಹಾಗಾದರೆ ಈ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಸಂಪೂರ್ಣವಾಗಿ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತಂದ್ವಿ ಅಂತಂದರೆ ಸಂಪೂರ್ಣವಾಗಿ ಕೃಷಿ ಉದ್ದೇಶವನ್ನು ಒಳಗೊಂಡಿತ್ತು. ಓಕೆ, ಸಂಪೂರ್ಣವಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಹಾಗಾದರೆ ಇದನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ಜೆ ನೆಹರೂರವರು. ನಿಮಗೆ ಗೊತ್ತಿದೆ, ಅಧ್ಯಕ್ಷರಾಗಿರ್ತಾರೆ. ಜೆ ನೆಹರೂರವರು ಇರ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಮತ್ತೆ ಇದರ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಓಕೆ, ಇಲ್ಲೇ ಬರೆದ್ಬಿಡೋಣ. ಉದ್ದೇಶ ಕೃಷಿ. ಅಧ್ಯಕ್ಷರು ಬಂದ್ಬಿಟ್ಟು ಜೆ ನೆಹರೂರವರು. ನೆಕ್ಸ್ಟ್ ಮತ್ತೆ ತಗೊಳ್ಳೋಣ. ಏನಪ್ಪ ಅಂತಂದರೆ ಸೊ ಈ ಯೋಜನಾ ಆಯೋಗದ ಈ ಒಂದು ಗುರಿ ಎಲ್ಲಿಗೆ ತಲುಪಿತ್ತು ಅಥವಾ ಎಷ್ಟಿತ್ತು ಗುರಿ ಅಂತಂದರೆ ಓಕೆ, ಎಷ್ಟು ಗುರಿಯನ್ನು ಮುಟ್ಟಿತ್ತು ಅಂದರೆ 3.6 ಅಂತ ಕರಿತೀವಿ. 6% ಗುರಿಯನ್ನು ಹೊಂದಿತ್ತು. ಇದಿಷ್ಟು ಏನಪ್ಪ ಅಂತಂದರೆ ಮೊದಲ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ಮಾಹಿತಿ. ಹಾಗಾದರೆ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂತಂದರೆ ಹ್ಯಾರೋ-ಡಾಮರ್ ಮಾದರಿ ಅಂತ ಕರಿತೀವಿ. ಓಕೆ, ಹ್ಯಾರೋ-ಡಾಮರ್ ಮಾದರಿ ಅಂತ ಕರಿತೀವಿ. ಹ್ಯಾರೋ-ಡಾಮರ್ ಮಾದರಿಯನ್ನು ಅಥವಾ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಎಂತಹ ಮಾದರಿ ಅಂತ ಕರಿತೀವಿ ಅಂತಂದರೆ ಹ್ಯಾರೋ-ಡಾಮರ್ ಮಾದರಿ ಅಂತಲೇ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಮತ್ತಿನ್ನೇನು ವಿಶೇಷತೆಗಳಿದ್ದಾವೆ ಅಥವಾ ಈ ಒಂದು ವರ್ಷದಲ್ಲಿ ಯಾವ್ಯಾವ ವಿಶೇಷತೆಗಳಿದ್ದಾವೆ ಅಂತ ನೋಡೋಣ. ಏನಪ್ಪ ಮೊದಲನೇದು ಅಂತಂದರೆ ನೋಡಿ, 1952ರಿಂದ 56ರವರೆಗೆ ಏನೇನು ವಿಶೇಷತೆಗಳು ನಡೆದಿವೆ ಅಂತಂದರೆ ಮೊದಲನೇದಾಗಿ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಜಾರಿಗೆ ತರ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಓಕೆ, ಎರಡನೇದು ಬಂದ್ಬಿಟ್ಟು ಭಾಷಾವಾರು ವಿಂಗಡಣೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಓಕೆ, 1956ರಲ್ಲಿ ಏನು ಮಾಡ್ತಾರೆ ಅಂತಂದರೆ 1956ರನ್ನು ಕಂಪನಿ ಕಾಯ್ದೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 1955ರಲ್ಲಿ ಇಂಪೀರಿಯಲ್ ಬ್ಯಾಂಕ್.
ಬ್ಯಾಂಕ್ ಸ್ಥಾಪನೆ ಅಂತ ಕರಿತೀವಿ. ಇಂಪೀರಿಯಲ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1955ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯವಾಗಿ ಸ್ಥಾಪನೆ ಆಗುತ್ತೆ. ಆಂಧ್ರ ಪ್ರದೇಶ ಯಾವಾಗ ರಾಜ್ಯವಾಗಿ ಸ್ಥಾಪನೆ ಆಯಿತು ಅಂತಂದರೆ 1953ರಲ್ಲಿ ರಾಜ್ಯ ಎಂದು ಸ್ಥಾಪನೆ ಆಗುತ್ತೆ. 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯವಾಗಿ ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಮೊದಲು ರಾಜ್ಯವಾಗಿ ಸ್ಥಾಪನೆಯಾದಂಥ ಅಥವಾ ಭಾಷಾವಾರು ವಿಂಗಡಣೆ ಆಧಾರದ ಮೇಲೆ ಅಥವಾ ಮತ್ತು ಒಂದೇ ಭಾಷೆಯನ್ನು ಮಾತನಾಡ್ತಕ್ಕಂತಹ ಕೆಲವು ಜನಸಮೂಹವನ್ನು ಸೇರಿಸ್ಕೊಂಡು ಒಂದು ರಾಜ್ಯವನ್ನಾಗಿ ಕನ್ವರ್ಟ್ ಆದಂಥ ಅಥವಾ ಮೊದಲು ರಾಜ್ಯ ಆದಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ ಅಂತ ಕರಿತೀವಿ. ಸಂಪೂರ್ಣವಾಗಿ ತೆಲುಗು ಮಾತನಾಡುವವರನ್ನು ನಾವು ಆಂಧ್ರ ಪ್ರದೇಶದ ಜನಸಮೂಹ ಅಂತಲೇ ಕರಿತೀವಿ. ಸೊ ಇದು ಯಾವಾಗ ಜಾರಿಗೆ ಬಂತು ಅಂದರೆ ಸ್ಥಾಪನೆ ಆಯಿತು ಅಂದರೆ 1953ರಲ್ಲಿ ಆಗುತ್ತೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ 1952ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೊದಲ ಬಾರಿಗೆ ನಮ್ಮಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಗಳು ನಡೆದು ಲೋಕಸಭೆ ಅಧಿಕಾರಕ್ಕೆ ಬರುತ್ತೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ 1952ರಿಂದ 56ರಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಮಾಹಿತಿ ನೋಡಿ. ನಿಮಗೆ ಬೇಕಾಗೋದು ಏನು ಅಂತಂದರೆ ಇದಿಷ್ಟೇ ಬೇಕಾಗೋದು. ಯಾವ ಉದ್ದೇಶಕ್ಕೋಸ್ಕರ ಈ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದರು, ಹಾಗಾದರೆ ಅಲ್ಲಿದ್ದಂತಹ ಅಧ್ಯಕ್ಷರು ಯಾರಾಗಿದ್ದರು, ಎಷ್ಟು ಪರ್ಸೆಂಟೇಜನ್ನು ನಮಗೆ ಎಷ್ಟು ಪರ್ಸೆಂಟೇಜ್ ಸಾಧಿಸಿತು ಅಂತ ಹೇಳ್ಬಿಟ್ಟು, ಅಥವಾ ಈಗ ಎಷ್ಟು ಪರ್ಸೆಂಟೇಜ್ ಗುರಿಯನ್ನು ಮುಟ್ಟಿದೆ ಅಂತ ಅನ್ನೋದು ಒಂದು ಬೇಕು. ನೆಕ್ಸ್ಟ್ ನಿಮಗೆ ಅದನ್ನು ಎಂಥ ಮಾದರಿ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಉಳಿದಂತಹ ಅಂಶಗಳೇನಪ್ಪ ಅಂತಂದರೆ ನಿಮಗೆ ಇರಲಿ ಸ್ವಲ್ಪ ವಿಶೇಷತೆಗಳು ಅಂತ ಹೇಳ್ಬಿಟ್ಟು ಕೆಲವು ಅಂಶಗಳು ನಿಮಗೆ ಆ ವರ್ಷದಲ್ಲಿ ಏನೇನು ನಡೆದಿದ್ದಾವೆ, ಆ ವರ್ಷದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೆದಿದ್ದಾವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೆಪ್ತಾಗಿ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತಿನ್ನೇನು ಅಲ್ಲ. ಹಾಗಾದರೆ ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದ ಯೋಜನೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಗಾಂಧೀಜಿಯವರ ಮೂಲ ತತ್ವಗಳನ್ನು ಒಳಗೊಂಡಂತೆ ಜಾರಿಗೆ ಬಂದ ಮೊಟ್ಟ ಮೊದಲ ಯೋಜನೆ ಯಾವುದಪ್ಪ ಅಂತಂದರೆ 1952ರ ಸಮುದಾಯ ದತ್ತ ಅಭಿವೃದ್ಧಿ ಯೋಜನೆ ಅಂತಲೇ ಕರಿತೀವಿ. ಇದಾದಮೇಲೆ ಇನ್ನೊಂದು ಯೋಜನೆ ಬರುತ್ತೆ. ಅದು ಯಾವುದಪ್ಪ ಅಂತಂದರೆ 1953ರಲ್ಲಿ ಎರಡನೇ ಯೋಜನೆ ಬರುತ್ತೆ. ಭಾರತದಲ್ಲಿ ಜಾರಿಗೆ ಬಂದ ಮೊದಲ ಯೋಜನೆ ಸಮುದಾಯ ದತ್ತ ಯೋಜನೆ. ಎರಡನೇ ಯೋಜನೆ ಯಾವುದಪ್ಪ ಅಂತಂದರೆ ಪ್ರಾದೇಶಿಕ ವಿಸ್ತರಣಾ ಯೋಜನೆ, ಸಮುದಾಯ ವಿಸ್ತರಣಾ ಯೋಜನೆ. ಇದು 1953ರಲ್ಲಿ ಜಾರಿಗೆ ಬರುತ್ತೆ. ಸೊ ಇದು ಈ ಪಂಚವಾರ್ಷಿಕ ಯೋಜನೆಯಲ್ಲಿಯೇ ಜಾರಿಗೆ ಬಂದಂತಹ ಯೋಜನೆ. ಸೊ ಇದಿಷ್ಟು ಅದಲ್ಲದೆ 1952ರಲ್ಲಿ ಇದಿಷ್ಟೇ ಅಲ್ಲದೆ ಇನ್ನೊಂದು ಯೋಜನೆ ಜಾರಿಗೆ ಬರುತ್ತೆ. ಯಾವುದಪ್ಪ ಅಂತಂದರೆ ಪ್ರಪಂಚದಲ್ಲಿಯೇ ಯಾವ ರಾಷ್ಟ್ರವೂ ಕೂಡ ಜಾರಿಗೆ ತಂದಿರದೇ ಇರ್ತಂತಹ ಮತ್ತು ಭಾರತವೇ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂಥ ಯೋಜನೆ ಯಾವುದಪ್ಪ ಅಂತಂದರೆ ಕುಟುಂಬ ಕಲ್ಯಾಣ ಯೋಜನೆ. ಇವತ್ತು ಭಾರತದಲ್ಲಿ ಒಂದು ಮನೆಗೆ ಒಂದು ಮಗು ಅಥವಾ ಮನೆಗೊಂದು ಮಗು, ಮಗುವಿಗೊಂದು ಮರ ಅಂತಂದು ಹೇಳ್ಬಿಟ್ಟು, ಅಥವಾ ಮನೆಗೆ ಒಂದು ಆರತಿಗೊಬ್ಬ ಕೀರ್ತಿಗೊಬ್ಬ ಅಂತ ಏನೇನು ಯೋಜನೆಗಳಿದಾವಲ್ವಾ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಜಾರಿಗೆ ತಂದಿರಲಿಲ್ಲ ಅಂತಹ ಯೋಜನೆಯನ್ನು ಭಾರತ ಜಾರಿಗೆ ತರುತ್ತೆ 1952ರಲ್ಲಿ. ಇದಾದ ನಂತರ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಜಾರಿಗೆ ತಂದು ಬಿಡಿ, ಬಟ್ ಫಸ್ಟ್ ಜಾರಿಗೆ ತಂದಿದ್ದು ಯಾವುದು ಅಂತಂದರೆ ಅದು ಭಾರತ. ಇದಿಷ್ಟು ಮೊದಲನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಮಾತಾಡೋಣ. ನೋಡಿ, ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61 ನಾವೇನಂತ ಕರಿತೀವಿ ಅಂತಂದರೆ ಎರಡನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಪ್ರಾಮುಖ್ಯತೆಗಳು ಏನೇನಿದ್ದಾವೆ ಅಂತಂದು ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಒನ್ ಏನಪ್ಪ ಅಂತಂದರೆ ಇದು ಸಂಪೂರ್ಣವಾಗಿ ಉದ್ದೇಶ ಏನಪ್ಪ ಅಂತಂದರೆ ಯಾವ ಉದ್ದೇಶಕ್ಕಾಗಿ ಎರಡನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂತಂದರೆ ಕೈಗಾರಿಕೆ. ಸಂಪೂರ್ಣವಾಗಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಕೈಗಾರಿಕೆಗಾಗಿಯೇ ಸ್ಥಾಪನೆ ಮಾಡ್ತೀವಿ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಕೈಗಾರಿಕಾ ಯೋಜನೆ ಅಂತಲೇ ಕರಿತೀವಿ ಅಥವಾ ಆರ್ಥಿಕ ಯೋಜನೆ ಅಂತಲೇ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಯಾರಿದ್ರು ಅಧ್ಯಕ್ಷರು ಅಂತಂದರೆ ಅಧ್ಯಕ್ಷರು ಜೆ ನೆಹರೂರವರೇ ಇರ್ತಾರೆ.
ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಓಕೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿಯೇ ನಾವೇನು ಮಾಡ್ತೀವಿ ಅಂತಂದರೆ ಸರಿ ಉಪಾಧ್ಯಕ್ಷರದೊಂದು ಬರ್ಕೊಂಬಿಡೋಣ. ಹಾಗಾದರೆ ಉಪಾಧ್ಯಕ್ಷರು ಗುಲ್ಜರ್ ಈ ಗುಲ್ಜರ್ ಲಾಲ್ ನಂದ್ರ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದರ ಉಪಾಧ್ಯಕ್ಷರಾಗಿರ್ತಾರೆ. ಸೊ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ನೋಡಿ ಹಾಗಾದರೆ ಗುರಿ ಎಷ್ಟಿತ್ತು ಅಲ್ಲ ಗುರಿ ಎಷ್ಟನ್ನು ಮುಟ್ಟಿದ್ದಾರೆ ಅಥವಾ ಎಷ್ಟು ಸಾಧನೆಯನ್ನು ಮಾಡಿದೆ ಅಂತಂದರೆ ಓಕೆ ಇದು ಮಾಡಿದಂತಹ ಸಾಧನೆಯನ್ನು ನೀವೇ ನಂಬೋದು 24.27%. ಓಕೆ ಇದು ಹೊಂದಿದಂತಹ ಗುರಿ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಈ ಯೋಜನೆಯನ್ನು ನಾವು ಎಂತಹ ಯೋಜನೆ ಅಂತ ಕರಿತೀವಿ ಅಂತಂದರೆ ಮಹಲ್ ನೋಬಿಸ್ ಮಾದರಿ ಅಂತ ಕರಿತೀವಿ. ಯಾಕೆ ಹಿಂಗೆ ಕರಿತೀವಿ ಅಂತಂದರೆ ಸಂಪೂರ್ಣವಾಗಿ ಇವರು ಯೋಜನಾ ಆಯೋಗದ ಕಾರ್ಯದರ್ಶಿ ಆಗಿರ್ತಾರೆ ಆ ಸಮಯದಲ್ಲಿ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಸಂಪೂರ್ಣವಾಗಿ ಇವರ ತತ್ವಗಳು ಮತ್ತು ಇವರ ಪರಿಕಲ್ಪನೆಗಳನ್ನೇ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನೋಡಿ ನಾವು ಮಾದರಿ ಅಂತ ಕರೆದ್ರೆ ಅಥವಾ ಯಾವುದೇ ವ್ಯಕ್ತಿಯ ಮಾದರಿ ಅಂತ ನಾವು ಕರೆದ್ರೆ ಅವರ ತತ್ವಗಳನ್ನು, ಅವರ ಆಲೋಚನೆಗಳನ್ನು, ಅವರ ಅನಿಸಿಕೆಗಳನ್ನು, ಅವರ ಪ್ರಕಲ್ಪನೆಗಳನ್ನು ಮತ್ತು ಅವರ ಚಿಂತನೆಗಳನ್ನು ನಾವು ಏನಾದರೂ ಅಳವಡಿಸ್ಕೊಂಡಿದ್ರೆ ಮಾತ್ರ ಅವರ ಮಾದರಿ ಅಂತಲೇ ಕರಿತೀವಿ. ಹಾಗಾಗಿ ಇವಿಷ್ಟನ್ನು ಅಳವಡಿಸ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ಮಹಲ್ ನೋಬಿಸ್ ಮಾದರಿ. ಇವರು ಅತಿ ಹೆಚ್ಚು ಕೈಗಾರಿಕೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಇವರು CSOನ ನಿರ್ದೇಶಕರಾಗಿರ್ತಾರೆ. ಎಷ್ಟರಲ್ಲಿ ಅಂತಂದರೆ 1956ರವರೆಗೆ ಇವರು ಏನಾಗಿರ್ತಾರೆ ಅಂತಂದರೆ CSOನ ನಿರ್ದೇಶಕರಾಗಿರ್ತಾರೆ. ಇವರು ಸಂಪೂರ್ಣವಾಗಿ ಕೈಗಾರಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಕೈಗಾರಿಕೆನ ಮೂಲ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಸಂಪೂರ್ಣವಾಗಿ ಕೈಗಾರಿಕೆಗೆ ನೀಡ್ತಾರೆ. ಸೊ ಇದಷ್ಟೇ ಅಲ್ಲದೆ ಇಲ್ಲಿ ಏನೇನು ವಿಶೇಷತೆಗಳಾಗ್ತವೆ ಅಂತಂದರೆ ನೋಡಿ ಇಲ್ಲಿ ಆದಂತಹ ಕೆಲವು ವಿಶೇಷತೆಗಳ ಬಗ್ಗೆ ಮಾತಾಡೋಣ. ಓಕೆ ಫಸ್ಟ್ ಒನ್ ಏನಪ್ಪ ವಿಶೇಷತೆ ಅಂತಂದರೆ ಫಸ್ಟ್ ಒನ್ ವಿಶೇಷತೆ ಬಗ್ಗೆ ಮಾತಾಡೋಣ. ಅಂಥ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಎರಡನೇ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ನಿಮಗೆ ಕೈಗಾರಿಕಾ ಚಾಪ್ಟರ್ನ ಪಾಠ ಮಾಡ್ಬೇಕಾರೆ ನಾನು ನಿಮಗೆ ಕೈಗಾರಿಕಾ ಚಾಪ್ಟರ್ ಪಾಠ ಮಾಡಬೇಕಾದ್ರೆ ಎರಡನೇ ಕೈಗಾರಿಕಾ ನೀತಿ ಯಾವಾಗ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಹಾಗಾದರೆ ಎರಡನೇ ಕೈಗಾರಿಕಾ ನೀತಿ 1956ರಲ್ಲಿ ಜಾರಿಗೆ ಬರುತ್ತೆ. ಸಂಪೂರ್ಣವಾಗಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಂತಹ ವರ್ಷವೂ ಅದೇ. ನೆಕ್ಸ್ಟ್ ನಮ್ಮ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದರಿಂದ ನಮ್ಗೆ ಏನಾಯಿತು ಅಂತಂದರೆ ಸೊ ಈ ಒಂದು ವರ್ಷವನ್ನು ಅಥವಾ ಈ ಒಂದು ಅಂಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕೈಗಾರಿಕೆಗಳ ಸಂವಿಧಾನ ಅಂತಲೇ ಕರಿತೀವಿ. ಕೈಗಾರಿಕೆಗಳ ಸಂವಿಧಾನ ಅಂತಲೇ ನಾವು ಮೆನ್ಷನ್ ಮಾಡ್ತೀವಿ. ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಇಲ್ಲಿ ಆದಂತಹ ವಿಶೇಷತೆಗಳು ಏನಪ್ಪ, ಯಾವ್ಯಾವ ವಿಶೇಷತೆಗಳು ನಡೆದಿವೆ ಅಂತಂದರೆ ನೋಡಿ 1956ರಲ್ಲಿ ಏನಾಗುತ್ತೆ ಅಂತಂದರೆ ಭಾಷಾವಾರು ವಿಂಗಡಣೆ ಆಗುತ್ತೆ. ಭಾಷಾವಾರು ವಿಂಗಡಣೆ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 3 ಹುಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟು ಅಂತಂದರೆ 3 ಹುಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ರಷ್ಯಾ ದೇಶದ ಸಹಾಯದೊಂದಿಗೆ ಛತ್ತೀಸ್ಗಢದ ಭಿಲಾಯಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಥಾಪನೆ ಮಾಡ್ತಾರೆ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ. ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಇನ್ನು ಯಾವ ರಾಷ್ಟ್ರ ಕೊಡುತ್ತೆ ಅಂತಂದರೆ ಇಂಗ್ಲೆಂಡ್ನ ಸಹಾಯದೊಂದಿಗೆ ಪಶ್ಚಿಮ ಬಂಗಾಳದ ದುರ್ಗಾಪುರ್
ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ 2ನೇ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಜರ್ಮನಿ ಕೂಡ ಏನು ಮಾಡುತ್ತೆ ಅಂತಂದರೆ ಧನ ಸಹಾಯವನ್ನು ಅಥವಾ ಸಹಾಯವನ್ನು ಮಾಡುತ್ತೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ. ಅದು ಎಲ್ಲಿ ಅಂತಂದರೆ ಓಕೆ ಜಾರ್ಖಂಡ್ನ ರೂರ್ಕೆಲ್ ಅನ್ನೋದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೈಗಾರಿಕೆ ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಾಯಧನವನ್ನು ಕೊಡ್ತಾರೆ. ಈ 3 ರಾಷ್ಟ್ರಗಳ ಸಹಾಯದೊಂದಿಗೆ 3 ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ನಿಮ್ಗೆ ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಯಾವ ರಾಜ್ಯದಲ್ಲಿ ಬಿಲಾಯಿ ಇದೆ, ಯಾವ ರಾಜ್ಯದಲ್ಲಿ ದುರ್ಗಾಪುರ ಇದೆ, ಯಾವ ರಾಜ್ಯದಲ್ಲಿ ರೂರ್ಕೆಲ್ ಇದೆ ಅನ್ನೋದನ್ನು ಕೇಳ್ತಾರೆ. ನೆಕ್ಸ್ಟ್ ಯಾವ ಒಂದು ರಾಷ್ಟ್ರದ ಸಹಾಯದೊಂದಿಗೆ ಓಕೆ ಛತ್ತೀಸ್ಗಢದಲ್ಲಿ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಯಾವ ರಾಷ್ಟ್ರದ ಸಹಾಯದೊಂದಿಗೆ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಈ ರೀತಿ ಹಲವಾರು ಕ್ವಶನ್ಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲದೆ ಓಕೆ 2ನೇ ಕೈಗಾರಿಕಾ ಕ್ರಾಂತಿಯನ್ನು ಏನೆಂದು ಮೆನ್ಷನ್ ಅಥವಾ ಏನೆಂದು ಕರೆಯುತ್ತಾರೆ, ಏನೆಂದು ಗುರುತಿಸುತ್ತಾರೆ ಅಂತ ಕೇಳ್ತಾರೆ. ಅದನ್ನು ಏನಪ್ಪ ಅಂತಂದರೆ ಕೈಗಾರಿಕೆಗಳ ಸಂವಿಧಾನ ಅಥವಾ ಆರ್ಥಿಕ ಕೈಗಾರಿಕೆಗಳ ಅಥವಾ ಆರ್ಥಿಕ ಚಟುವಟಿಕೆಯ ಸಂವಿಧಾನ ಅಂತಲೇ ಕರಿತೀವಿ. ಈ ರೀತಿಯ ಮೆನ್ಷನನ್ನು ಮಾಡಿರ್ತಾರೆ ನೆನಪಿರಲಿ. ಇದಿಷ್ಟು ಅಂಶಗಳು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ 2ನೇ ಕೈಗಾರಿಕಾ ನೀತಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಾಗಿದೆ. ನೆಕ್ಸ್ಟ್ ಮಾತಾಡೋಣ 3ನೇ ಕೈಗಾರಿಕಾ ನೀತಿ. 1961ರಿಂದ 66 ಏನಂತ ಕರಿತೀವಿ ಅಂತಂದರೆ 3ನೇ ಕೈಗಾರಿಕಾ ನೀತಿ ಅಂತ ಕರಿತೀವಿ. ಸರ್ ಹಾಗಾದರೆ 3ನೇ ಕೈಗಾರಿಕಾ ನೀತಿಯನ್ನು ಯಾರು ಜಾರಿಗೆ ತಂದರು, ಯಾವಾಗಿಂದ ಜಾರಿಗೆ ಬಂತು ಅಂತಂದರೆ 1961ರಿಂದ 66 ನಾವು ಏನಂತ ಕರಿತೀವಿ ಅಂದರೆ 3ನೇ ಕೈಗಾರಿಕಾ ನೀತಿ ಅಂತ ಕರಿತೀವಿ. ಇಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಸ್ವಾವಲಂಬನೆ ಈ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಓಕೆ ನಾವು 3ನೇ ಕೈಗಾರಿಕಾ ನೀತಿ ಅಲ್ಲಪ್ಪ 3ನೇ ಪಂಚವಾರ್ಷಿಕ ಯೋಜನೆ ಓಕೆ. ನೆಕ್ಸ್ಟ್ ಮತ್ತಿನ್ನೇನು ಅಂತಂದರೆ ಓಕೆ ಸೊ ಇಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತಂದರೆ ಜೆ ನೆಹರೂರವರೇ ಅಧ್ಯಕ್ಷರಾಗಿರ್ತಾರೆ. ಓಕೆ ನೆಕ್ಸ್ಟ್ ಮತ್ತಿನ್ನೇನಪ್ಪ ಇದರ ಗುರಿ ಎಷ್ಟಿತ್ತು ಅಂತಂದರೆ ಹಾಗಾದರೆ ಗುರಿ ಎಷ್ಟು ಮುಟ್ಟಿದ್ದು ಅಥವಾ ಎಷ್ಟು ಸಾಧಿಸಿದೆ ಅಂತಂದರೆ ಅಥವಾ ಸಾಧನೆ ಅಂತಲೇ ಬರ್ಕೊಳ್ಳೋಣ. ಸಾಧನೆ ಎಷ್ಟಿತ್ತು ಅಂತಂದರೆ ಓಕೆ 2.1% ಏನು ಮಾಡುತ್ತೆ ಅಂತಂದರೆ ಸಾಧನೆಯನ್ನು ಮಾಡುತ್ತೆ. ಯಾಕೆ ಇಲ್ಲಿ ಕಡಿಮೆ ಆಗುತ್ತೆ? ಓಕೆ ನೋಡಿ, ನಾವು 2ನೇ ಪಂಚವಾರ್ಷಿಕ ಯೋಜನೆಗೆ ಹೋಲಿಸ್ಕೊಂಡ್ರೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂಪೂರ್ಣವಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಈ ಪ್ಲಾನಿಂಗು ಯಶಸ್ವಿ ಆಗೋದಿಲ್ಲ ಅಥವಾ ಸಕ್ಸಸ್ ಆಗೋದಿಲ್ಲ. ಯಾಕೆ ಸಕ್ಸಸ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ ಹಾಗಾದರೆ ಇಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ವಿಶೇಷತೆಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಈ ಯೋಜನೆ ಯಾಕೆ ಯಶಸ್ವಿ ಆಗಿಲ್ಲ ಅಂತಂದೇಳ್ಬಿಟ್ಟು. ಹಾಗಾದರೆ ಫಸ್ಟ್ ಒಂದು ವಿಶೇಷತೆ ಏನಪ್ಪ ಅಂತಂದರೆ 1961ರಲ್ಲಿ ಏನಾಗುತ್ತೆ ಅಂತಂದರೆ ಚೀನಾ ಮತ್ತು ಭಾರತ ಯುದ್ಧ ಆಗುತ್ತೆ. ಸೊ ಇದಾದ ನಂತರ ಭಾರತ ಸೋಲುತ್ತೆ. ಅದಾದ ನಂತರ ಮತ್ತೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ 1964ರಲ್ಲಿ ನೆಹರೂರವರ ಮರಣ ಆಗುತ್ತೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ನೋಡಿ, ಮೊಟ್ಟ ಮೊದಲ ಬಾರಿಗೆ ನಾವೇನು ಮಾಡ್ತೀವಿ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವಿ. ಸೊ ಓಕೆ ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಓಕೆ ಮೊದಲ ಬಾರಿಗೆ ನಾವು 1961-66ರವರೆಗೆ ಮತ್ತಿನ್ನೇನು ವಿಶೇಷತೆಗಳಿದ್ದಾವೆ ಅಂತಂದರೆ ಓಕೆ ಇದಾದ ನಂತರ 1966ರಲ್ಲಿ ಇನ್ನೊಬ್ಬ ಪ್ರಧಾನಿ ಬರ್ತಾರೆ. ಅವರ್ಯಾರಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಶಾಸ್ತ್ರಿ ಅವರು ಏನಾಗ್ತಾರೆ ಅಂತಂದರೆ ಇವರು ಸಹ ಮರಣ ಹೊಂದ್ತಾರೆ.
ಓಕೆ, ಇವರು ಸಹ 1966ರಲ್ಲಿ ಮರಣ ಹೊಂದ್ತಾರೆ. ಸೊ ಇದಷ್ಟೇ ಅಲ್ಲದೆ ಭಾರತದ ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗುತ್ತೆ. ನೆಕ್ಸ್ಟು 1971ರಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಭಾರತ ಪಾಕ್ ಯುದ್ಧ ಆಗುತ್ತೆ. ಇತರೆ ಅಂಶಗಳಿಂದ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಹಲವಾರು ಸಮಸ್ಯೆಗಳಿಂದಾಗಿ ಈ ಒಂದು 3ನೇ ಯೋಜನಾ ಆಯೋಗ ಯಶಸ್ವಿ ಆಗೋದಿಲ್ಲ. ಓಕೆ, ಸೊ ಅದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ ನಾವಿಲ್ಲಿ 1966ರಿಂದ 1969ರವರೆಗೆ ಯಾವುದೇ ಯೋಜನೆಗಳನ್ನು ಮಾಡುವುದಿಲ್ಲ. ಇದನ್ನು ಯೋಜನಾ ರಜಾ ಅಂತಲೇ ಕರಿತೀವಿ. ಯೋಜನಾ ರಜೆ ಅಂತಲೇ ಕರಿತೀವಿ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ಯೋಜನೆಗಳು ಮಾಡೋದಿಲ್ಲ. ಯಾಕೆ ಅಂತಂದರೆ ಭಾರತದಲ್ಲಿ ನಾನು ಹೇಳಿದಂಗೆ ನಿಮಗೆ 2 ಪ್ರಧಾನಿಗಳನ್ನು, ಇಬ್ಬರು ಮಹಾನ್ ಪ್ರಧಾನಿಗಳನ್ನು ಕಳ್ಕೊಂಡಿರ್ತೀವಿ. ಚೀನಾ ಭಾರತ ಯುದ್ಧ ಆಗಿರುತ್ತೆ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿರುತ್ತೆ. ಈ ಒಂದು ಸಮಸ್ಯೆಯಿಂದ ಏನಾಗುತ್ತೆ ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಅನಾನೀಕರಣ ಮಾಡ್ತೀವಿ. ಅನಾನೀಕರಣ ಮಾಡ್ತೀವಿ. ನೆಕ್ಸ್ಟ್ ಈ ಒಂದು ಸಮಯವನ್ನು ಏನು ಮಾಡ್ತೀವಿ ಅಂತಂದರೆ ನಾವು ಹಸಿರು ಕ್ರಾಂತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಸಿರು ಕ್ರಾಂತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನೋಡಿ, ನಾವು ಈ 1966ರಿಂದ 69ರ ಒಂದು ವರ್ಷವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಹಸಿರು ಕ್ರಾಂತಿಯ ವರ್ಷ ಅಥವಾ ಹಸಿರು ಕ್ರಾಂತಿಯ ಒಂದು ಸಮಯ ಅಂತಲೇ ಕರಿತೀವಿ. ನೋಡಿ, ಹಾಗಾದರೆ ಈ ಹಸಿರು ಕ್ರಾಂತಿಯನ್ನು ಯಾರ್ಯಾರು ಜಾರಿಗೆ ತಂದರು ಅಂತಂದರೆ ಸ್ವಾಮಿನಾಥನ್ ಅವರು ಒಬ್ಬರು. ನೆಕ್ಸ್ಟ್ 2ನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಸುಬ್ರಹ್ಮಣ್ಯನ್. ಸೊ ಇವರಿಬ್ಬರು ಹಸಿರು ಕ್ರಾಂತಿಯ ಪಿತಾಮಹರು ಅಂತ ಕರಿತೀವಿ. ನಾವು ಆಲ್ರೆಡಿ ಕೃಷಿ ಚಾಪ್ಟ್ರಲ್ಲಿ ನಾವು ಹಸಿರು ಕ್ರಾಂತಿ ಬಗ್ಗೆ ಮಾತಾಡಿದ್ವಿ. ಹಸಿರು ಕ್ರಾಂತಿಯನ್ನು ಮೊದಲು ಯಾವ ಬೆಳೆಗೆ ಕೊಟ್ಟಿದ್ದು ಅಂತಂದರೆ ಗೋಧಿಗೆ ಅಂತ ಗೊತ್ತಿದೆ. ಎಲ್ಲಿ ಅಂತಂದರೆ ಪಂಜಾಬ್ ಮತ್ತು ಹರಿಯಾಣ ಅಂತ ಗೊತ್ತಿದೆ. ಸೊ ಅದಿಷ್ಟರ ಜೊತೆಗೆ ನಾವು ಇದು ಯೋಜನಾ ರಜವನ್ನು ನಾವು ಯಾವುದಕ್ಕಾಗಿ ಹೆಚ್ಚು ಮೀಸಲಾಗಿಟ್ಟಿದ್ವಿ ಅಂತಂದರೆ ಹಸಿರು ಕ್ರಾಂತಿಗಾಗಿಯೇ ಹೆಚ್ಚು ಮೀಸಲಾಗಿಟ್ಟಿರ್ತೀವಿ. ಸೊ ಹಾಗಾಗಿ ನಾವು ಇದನ್ನು ಎಂತಹ ಒಂದು ವರ್ಷ ಅಂತ ಕರಿತೀವಿ ಅಂತಂದರೆ ಹಸಿರು ಕ್ರಾಂತಿಯ ವರ್ಷ ಅಂತಲೇ ಕರಿತೀವಿ. 1966ರಿಂದ 1969. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದರೆ ಯೋಜನಾ ರಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ 4ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಹಾಗಾದರೆ 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1969ರಿಂದ 1974 ನಾವು ಏನಂತ ಕರಿತೀವಿ ಅಂತಂದರೆ 4ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಸಂಪೂರ್ಣವಾಗಿ ಇದನ್ನು 4ನೇ ಪಂಚವಾರ್ಷಿಕ ಯೋಜನೆ ಅಂತಲೇ ಕರಿತೀವಿ. ಹಾಗಾದರೆ 4ನೇ ಪಂಚವಾರ್ಷಿಕ ಯೋಜನೆ ಯಾವ ಯಾವ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಅಂತಂದರೆ ನೋಡಿ, 4ನೇ ಪಂಚವಾರ್ಷಿಕ ಯೋಜನೆಯನ್ನು ಇಲ್ಲೂ ಸಹ ಸ್ವಾವಲಂಬನೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಒಬ್ಬ ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಮೊದಲ ಬಾರಿಗೆ ಯೋಜನಾ ಆಯೋಗದಲ್ಲಿ ಆದಂತಹ ಮೊದಲ ಯೋಜನಾ ಆಯೋಗದಲ್ಲಿ ಮಹಿಳಾ ಅಧ್ಯಕ್ಷರಾದವರು ಯಾರಪ್ಪ ಅಂತಂದರೆ ಇಂದಿರಾ ಗಾಂಧಿ ಅವರು. ಇವರನ್ನು ನಾವೇನಂತ ಕರಿತೀವಿ ಅಂತಂದರೆ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಕರಿತೀವಿ. ಹಾಗಾದರೆ ಮೊದಲ ಮಹಿಳಾ ಅಧ್ಯಕ್ಷೆ ಯಾರಪ್ಪ ಯೋಜನಾ ಆಯೋಗದ ಅಂತಂದರೆ ಇಂದಿರಾ ಗಾಂಧಿಯವರು. ನೆಕ್ಸ್ಟ್ ಇವರಾದಮೇಲೆ ಹಾಗಾದರೆ ಗುರಿ ಎಷ್ಟಿತ್ತು? ಹಾಗಾದರೆ ನೋಡಿ, ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿ ಎಷ್ಟಿತ್ತು ಅಂತಂದರೆ 5.3% ಗುರಿಯನ್ನು ಮುಟ್ತೀವಿ, ಸಾಧಿಸುತ್ತೇವೆ, ಸಾಧನೆ. ನೆಕ್ಸ್ಟ್ ಹಾಗಾದರೆ ಈ 4ನೇ ಪಂಚವಾರ್ಷಿಕ ಯೋಜನೆ ನಾವು ಏನಂತ ಕರಿತೀವಿ ಅಂತಂದರೆ ಗಾಡ್ಗಿಲ್ ಮಾದರಿ ಅಂತಲೇ ಕರಿತೀವಿ. ಇವರ ಒಂದು
ಪರಿಕಲ್ಪನೆಗಳನ್ನು ಅಥವಾ ಇವರ ಒಂದು ಚಿಂತನೆಗಳನ್ನು ನಾವು 4ನೇ ಪಂಚವಾರ್ಷಿಕ ಯೋಜನೆ ನೋಡ್ತೀವಿ. ಹಾಗಾಗಿ ಸಂಪೂರ್ಣವಾಗಿ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಗಾಡ್ಗಿಲ್ ಮಾದರಿ ಅಂತಲೇ ಕರಿತೀವಿ. ಇವರ ಒಂದು ತತ್ವಗಳನ್ನು ಒಳಗೊಂಡಿರುತ್ತೆ ಈ ಒಂದು ಪಂಚವಾರ್ಷಿಕ ಯೋಜನೆ. ಸೊ ಹಾಗಾದರೆ ಈ ಪಂಚವಾರ್ಷಿಕ ಯೋಜನೆಯ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಮೊದಲ ಬಾರಿಗೆ ಅಥವಾ ವಿಶೇಷತೆ ಏನಪ್ಪ ಅಂತಂದರೆ, ಮೊದಲ ಬಾರಿಗೆ 1969ರಲ್ಲಿ 14 ಬ್ಯಾಂಕುಗಳನ್ನು ಏನು ಮಾಡ್ತಾರೆ ಅಂತಂದರೆ ರಾಷ್ಟ್ರೀಕರಣ ಮಾಡ್ತಾರೆ. ಎಷ್ಟು ಬ್ಯಾಂಕುಗಳನ್ನು? 14 ಬ್ಯಾಂಕುಗಳನ್ನು 1969ರಲ್ಲಿ ರಾಷ್ಟ್ರೀಕರಣವನ್ನು ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ, ಓಕೆ 1969 ಆಗಸ್ಟ್ 15ರಂದು ಇಸ್ರೋ ಜಾರಿಗೆ ಬರುತ್ತೆ ಅಥವಾ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ಕರ್ನಾಟಕದ ಬೆಂಗಳೂರಲ್ಲಿದೆ. ಓಕೆ, ನೆಕ್ಸ್ಟ್ ಮತ್ತೆ ಮಾತಾಡೋಣ. 1969ರಲ್ಲಿ ಏನಾಗುತ್ತೆ ಅಂತಂದರೆ, ಓಕೆ ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಚಂದ್ರನ ಮೇಲೆ ಕಾಲಿಟ್ಟಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಆರ್ಮ್ ಸ್ಟ್ರಾಗ್ರವರು ಏನು ಮಾಡ್ತಾರೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಓಕೆ ಚಂದ್ರನ ಮೇಲೆ ಕಾಲಿಟ್ಟಂತಹ ವರ್ಷ ಯಾವುದು ಅಂತಂದರೆ 1969. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ 1974ರಲ್ಲಿ ಒಂದು ವಿಶೇಷತೆ ನಡೆಯುತ್ತೆ. ಆ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ, 1974ರಲ್ಲಿ ಓಕೆ ನಗು ಮುಖದ ಬುದ್ಧ ಅಣುಬಾಂಬನ್ನು ಏನು ಮಾಡ್ತಾರೆ ಅಂತಂದರೆ ಮೊದಲ ಬಾರಿಗೆ ಪ್ರಯೋಗ ಮಾಡ್ತಾರೆ. ಯಾವುದನ್ನು? ಅಣುಬಾಂಬನ್ನು ಪ್ರಯೋಗ ಮಾಡ್ತಾರೆ. ಯಾರು ಅಂದರೆ ಇಂದಿರಾ ಗಾಂಧಿಯವರು. ಎಲ್ಲಿ ಅಂತ ಅಂದರೆ ಪೋಖ್ರಾನಲ್ಲಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಓಕೆ ಎಷ್ಟನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ 4ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿದ್ದು. ಇದಷ್ಟೇ ಅಲ್ಲದೆ ಇನ್ನು ಏನಾದರೂ ವಿಶೇಷತೆಗಳಿದ್ದಾವೆ ಅಂತಂದರೆ 1969ರಲ್ಲಿ ಮತ್ತಿನ್ನೇ ನಡೀತೆ ಅಂತಂದರೆ ನೋಡಿ, ಈ ಯಾವುದದು ಒಂದು ಅಂಶ ಇದೆ, ಅಣುಬಾಂಬಿನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಬಾಬಾ ಅಣುಬಾಂಬ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಓಕೆ 4ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಮಾತಾಡೋಣ. ಓಕೆ 5ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ 5ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದರೆ 1974ರಿಂದ 1979 ನಾವು ಏನಂತ ಕರಿತೀವಿ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ 5ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಕೊಟ್ಟಿವಿ ಅಂತಂದರೆ ಗರೀಬಿ ಹಟಾವೋ ಅಂತ ಕರಿತೀವಿ. ಸಂಪೂರ್ಣವಾಗಿ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಈ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೋಡಿ, 5ನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಒಂದೇ ಒಂದು ಕ್ಷೇತ್ರಕ್ಕೆ ಅಂದರೆ ಬಡತನಕ್ಕಾಗಿಯೇ ಜಾರಿಗೆ ಬಂದಂತಹ ಯೋಜನೆ ಯಾವುದಪ್ಪ, ಅಥವಾ ಬಡತನ ನಿರ್ಮೂಲನೆಗಾಗಿಯೇ ಜಾರಿಗೆ ಬಂದಂಥ ಯೋಜನೆ ಯಾವುದನ್ನು ಅಂತ ಕೇಳಿದರೆ ನಾವು ಯಾವುದನ್ನು ಕರಿತೀವಿ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಕರಿತೀವಿ. ಹಾಗಾದರೆ 5ನೇ ಪಂಚವಾರ್ಷಿಕ ಯೋಜನೆ ಮತ್ತಿನ್ನೇನು ವಿಶೇಷತೆಗಳನ್ನು ಹೊಂದಿದೆ ಅಂದರೆ ನೋಡಿ, 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿ ಅವರು ಏನಾಗಿರ್ತಾರೆ ಅಂತಂದರೆ ಓಕೆ ಇಂದಿರಾ ಗಾಂಧಿಯವರೇ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ನೆಕ್ಸ್ಟ್ ಮತ್ತಿನ್ನೇನು ಎಷ್ಟು ಗುರಿಯನ್ನು ಸಾಧಿಸಿದೆ ಅಂತಂದರೆ ಓಕೆ 5ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಎಷ್ಟಿತ್ತು ಅಂತಂದರೆ 5% ಗುರಿಯನ್ನು ಸಾಧನೆ ಮಾಡುತ್ತೆ. ಓಕೆ ಎಷ್ಟು ಪರ್ಸೆಂಟ್? 5% ಗುರಿ ಸಾಧನೆ ಮಾಡುತ್ತೆ. ಹಾಗಾದರೆ ನೆಕ್ಸ್ಟ್ ಇದನ್ನು ಎಂತಹ ಯೋಜನೆ ಅಂತ ಕರಿತೇವೆ ಅಂತಂದರೆ ಗರೀಬಿ ಹಟಾವೋ ಮಾದರಿ ಆರ್ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಈ ಯೋಜನೆಗಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಇದನ್ನೂ ಸಹ ಗಾಡ್ಗಿಲ್ ಮಾದರಿ ಅಂತ ಕರಿತೀವಿ. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಆದರೆ ಈ 5ನೇ ಪಂಚವಾರ್ಷಿಕ ಯೋಜನೆ ಯಶಸ್ವಿ ಆಗೋದಿಲ್ಲ. ಮೊಟ್ಟ
ಮೊದಲ ಬಾರಿಗೆ ಒಂದು ಪಂಚವಾರ್ಷಿಕ ಯೋಜನೆ ಅರ್ಧಕ್ಕೆ ನಿಲ್ಲುತ್ತೆ. ಅರ್ಧಕ್ಕೆ ನಿಂತಹ ಪಂಚವಾರ್ಷಿಕ ಯೋಜನೆ ಯಾವುದಪ್ಪ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ. ಯಾಕೆ ಅಂತಂದರೆ ಇಂದಿರಾ ಗಾಂಧಿ ಅವರು 1977ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಈ ಆಂತರಿಕ ತುರ್ತು ಪರಿಸ್ಥಿತಿಯಿಂದ ಏನಾಗುತ್ತೆ, ಸರ್ಕಾರ ಉರುಳಿ ಹೋಗುತ್ತೆ. ಅದಾದ ನಂತರ 50 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದು ಅಂದರೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅವರನ್ನೇ ನಾವು ಏನಂತ ಕರಿತೀವಿ ಅಂತಂದರೆ, ಅಥವಾ ಆ ಸರ್ಕಾರದನ್ನು ಜಾರಿಗೆ ತಂದಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು. ಹಾಗಾದರೆ ಇದರ ವಿಶೇಷತೆಗಳ ಬಗ್ಗೆ ಮಾತಾಡೋಣ. ಹಾಗಾದರೆ ಏನೇನು ವಿಶೇಷತೆಗಳಿದ್ದಾವೆ ಈ ಪಂಚವಾರ್ಷಿಕ ಯೋಜನೆಯನ್ನು ನೋಡೋಣ. ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ ತಗೊಳ್ಳೋಣ. ಹಾಗಾದರೆ ಏನು ಅಂತಂದರೆ 1974ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಪರೇಷನ್ ಬುದ್ಧ ಯೋಜನೆಯನ್ನು ಜಾರಿಗೆ ತರ್ತಾರೆ. ಆಪರೇಷನ್ ಬುದ್ಧ ಅಂತಂದರೆ ಬೇರೆ ಅಲ್ಲ, ಅಥವಾ ಸ್ಮೈಲಿ ಬುದ್ಧ ಅಂತಂದರೆ ಬೇರೆ ಅಲ್ಲ, ಅಥವಾ ನಗುಮುಖದ ಬುದ್ಧ ಅಂದರೆ ಬೇರೆ ಏನೂ ಅಲ್ಲ, ಅಣುಬಾಂಬನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದನ್ನು ಆಲ್ರೆಡಿ ನಿಮಗೆ ಹಿಂದೆ ಹೇಳಿದ್ದೀನಲ್ವಾ. ಸೊ ಹಾಗಾಗಿ ಇಲ್ಲೇನು ಇದರ ಅವಶ್ಯಕತೆ ಇಲ್ಲ. ಹಾಗಾದರೆ ಏನು ವಿಶೇಷತೆ ಅಂದರೆ, ಮೊದಲ ಬಾರಿಗೆ 1975ರಿಂದ 77ರವರೆಗೆ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಯಾಗುತ್ತೆ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ನೋಡಿ, ಮೊದಲ ಬಾರಿಗೆ ಇಂದಿರಾ ಗಾಂಧಿಯವರು 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. 20 ಅಂಶಗಳ ಕಾರ್ಯಕ್ರಮ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂತು ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ RRBs ಬ್ಯಾಂಕ್ ಸ್ಥಾಪನೆ ಆಗುತ್ತೆ. 1975ರಲ್ಲಿ ಆಲ್ರೆಡಿ ಇದರ ಬಗ್ಗೆ ಹೇಳಿದ್ದೀನಿ. 1975ರಲ್ಲಿ ಅಕ್ಟೋಬರ್ 2ರಂದು ಏನಾಗುತ್ತೆ ಅಂತಂದರೆ ಈ RRBs ಬ್ಯಾಂಕನ್ನೇ ಸ್ಥಾಪನೆ ಆಗುತ್ತೆ. ಯಾರ ಒಂದು ಸಲಹೆ ಮೇರೆಗೆ ಅಂತಂದರೆ ಇಂದಿರಾ ಗಾಂಧಿಯವರ ಸಲಹೆ ಮೇರೆಗೆ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. 20 ಅಂಶಗಳಲ್ಲಿ RRBs ಬ್ಯಾಂಕ್ ಸ್ಥಾಪನೆಯೂ ಕೂಡ ಒಂದಾಗಿದೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಉಳುವವನೇ ಭೂಮಿಯ ಒಡೆಯ ಅನ್ನುವ ಒಂದು ಯೋಜನೆಯನ್ನು ಸಹ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಸಂಪೂರ್ಣವಾಗಿದ್ದು ಬಡತನಕ್ಕೆ ಸಂಬಂಧಪಟ್ಟಿರುತ್ತೆ. ಅದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ ಈ ಒಂದು ಅವಧಿಯಲ್ಲಿ ನಿಮಗೆ ಏನೇನು ವಿಶೇಷತೆಗಳು ನಡೀತವೆ ಅಂತಂದರೆ ಇವಲ್ಲದೆ ನೋಡಿ 50 ವರ್ಷಗಳ ನಂತರ ಕಾಂಗ್ರೆಸ್ಸೇತರ ಸರ್ಕಾರ ಜಾರಿ. ಕಾಂಗ್ರೆಸ್ಸೇತರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಜಾರಿಗೆ ಬರ್ತದೆ. ಇದಿಷ್ಟು ಅಂಶಗಳು ಯಾವುದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಗೆ. ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ 5ನೇ ಪಂಚವಾರ್ಷಿಕ ಯೋಜನೆ ಅಥವಾ ಒಂದು ಪಂಚವಾರ್ಷಿಕ ಯೋಜನೆ ಅರ್ಧಕ್ಕೆ ನಿಲ್ಲುತ್ತೆ ಅಂತ ಹೇಳಿದ್ನಲ್ವಾ, ಆ ರೀತಿ ಅರ್ಧಕ್ಕೆ ನಿಂತಹ ಯೋಜನೆ ಯಾವುದಪ್ಪ ಅಂತಂದರೆ ಈ 5ನೇ ಪಂಚವಾರ್ಷಿಕ ಯೋಜನೆ ಪ್ಲ್ಯಾನ್ ಅರ್ಧಕ್ಕೆ ನಿಲ್ಲುತ್ತದೆ. ಆ ರೀತಿ ಅರ್ಧಕ್ಕೆ ನಿಂತಹ ಪಂಚವಾರ್ಷಿಕ ಯೋಜನೆ ಅಥವಾ ಯೋಜನೆ ಯಾವುದು ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ. ಮೊಟ್ಟ ಮೊದಲ ಬಾರಿಗೆ 5ನೇ ಪಂಚವಾರ್ಷಿಕ ಯೋಜನೆ ಅರ್ಧಕ್ಕೆ ನಿಲ್ತಕ್ಕಂತಹ ಒಂದು ವಿಶೇಷತೆ ಬರುತ್ತೆ. ನೋಡಿ, ಈ ವರ್ಷದವರೆಗೆ ಏನಾಗುತ್ತೆ ಅಂತಂದರೆ ಇದು 5ನೇ ಪಂಚವಾರ್ಷಿಕ ಯೋಜನೆ. ಇದಾದ ನಂತರ ನೆಕ್ಸ್ಟು 1979ರಿಂದ 80ರವರೆಗೆ ಯೋಜನಾ ರಜೆ ಇರುತ್ತೆ. ಅಂದರೆ ಯೋಜನೆಗಳು ಇರೋದಿಲ್ಲ ಅಂತ ಅರ್ಥ. ಹಾಗಾದರೆ ಈ ಸಮಯದಲ್ಲಿ ಎಂತಹ ಯೋಜನೆಗಳು ಜಾರಿಗೆ ಬಂದವು ಅಂದರೆ ನೋಡಿ, ಈ ಸಮಯದಲ್ಲಿ ಜಾರಿಗೆ ಬಂದಂತಹ ಯೋಜನೆಗಳು ಯಾವುದ್ಯಾವುದಪ್ಪ ಅಂತಂದರೆ ಈ ಸಮಯದಲ್ಲಿ ಕೆಲವು ಯೋಜನೆಗಳು ಜಾರಿಗೆ ಬರ್ತವೆ. ಇದನ್ನು ಯಾರು ಜಾರಿಗೆ ತಂದರು ಅಂದರೆ ಫಸ್ಟ್ ಯಾರಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು ಈ ಒಂದು
ಈ ಒಂದು ಯೋಜನಾ ರಜದಲ್ಲಿ ಅಧ್ಯಕ್ಷರಾಗಿರ್ತಾರೆ. ನೋಡಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಉರುಳುವ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದನ್ನು ರೋಲಿಂಗ್ ಪ್ಲ್ಯಾನ್ಸ್ ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಉರುಳುವ ಯೋಜನೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು ಜಾರಿಗೆ ತರ್ತಾರೆ, ಅಥವಾ ಮೊರಾರ್ಜಿ ದೇಸಾಯಿ ಸರ್ಕಾರ ಜಾರಿಗೆ ತರುತ್ತೆ. ಅದೇ ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂತಂದರೆ 10-20 ವರ್ಷಗಳ ದೀರ್ಘಾವಧಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು ಹೇಳ್ತಾರೆ. ಕೇವಲ 5 ವರ್ಷಗಳ ಯೋಜನೆಯಿಂದ ಅಷ್ಟು ನಾವು ಯಶಸ್ಸನ್ನು ಸಾಧಿಸೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಈ ಯೋಜನಾ ಅವಧಿ ಏನಾಗಿರಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ದೀರ್ಘಾವಧಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು. ಸೊ ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂತಂದರೆ ವಿಕೇಂದ್ರೀಕರಣ ಪದ್ಧತಿ ಇರಬೇಕು ಅಂತ ಕರೀತಾರೆ. ವಿಕೇಂದ್ರೀಕರಣ ಪದ್ಧತಿಯನ್ನು ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದಕ್ಕೆ ಅಂತಂದರೆ ಯೋಜನೆಗಳಲ್ಲಿ ಅಂತ ಹೇಳ್ಬಿಟ್ಟು ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉರುಳುವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 1979ರಿಂದ 80ರವರೆಗೆ ಯಾವುದೇ ಪಂಚವಾರ್ಷಿಕ ಯೋಜನೆಗಳು ನಡೆಯೋದಿಲ್ಲ. ಸೊ ಹಾಗಾಗಿ ಇದನ್ನು ಯೋಜನಾ ರಜಾ ಅಂತ ಕರಿತೀವಿ. ಸೊ ಆ ಯೋಜನಾ ರಜದಲ್ಲಿ ಏನು ಮಾಡ್ತಾರೆ ಅಂತಂದರೆ ಉರುಳುವ ಯೋಜನೆಯನ್ನು ಜಾರಿಗೆ ತರ್ತಾರೆ. ಯಾರು ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು. ಇದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 6ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ 6ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದರೆ 1980 ಮತ್ತು 85 ನಾವೇನಂತ ಕರಿತೀವಿ ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾರು ಇರ್ತಾರೆ ಅಂತಂದರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನೆಕ್ಸ್ಟ್ ಇಂದಿರಾ ಗಾಂಧಿ ಅವರೇ ಅಧಿಕಾರಕ್ಕೆ ಬರ್ತಾರೆ. ಇಂದಿರಾ ಗಾಂಧೀಜಿಯವರು ಅಧಿಕಾರಕ್ಕೆ ಬರ್ತಾರೆ. ಹಾಗಾಗಿ 6ನೇ ಪಂಚವಾರ್ಷಿಕ ಯೋಜನೆ ಏನನ್ನು ಒಳಗೊಂಡಿತ್ತು ಅಂತಂದರೆ ನೋಡಿ 5ನೇ ಪ್ಲ್ಯಾನ್ನ ಎಲ್ಲ ಅಂಶಗಳನ್ನು ಏನು ಮಾಡಿದ್ರು ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತಂದಿದ್ರು. ಯಾಕೆಂತಂದರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವೂ ಕೂಡ ಸಕ್ಸಸ್ ಆಗಿರೋದಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಎಷ್ಟು ಬಾರಿ ಅಂತಂದರೆ ಒಂದೇ ಬಾರಿನೇ, ಅದು ಇಂದಿರಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ಅದು ಬಿಟ್ಟರೆ ಇಲ್ಲಿಯವರೆಗೆ ಯಾರೂ ಕೂಡ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೇ ಇಲ್ಲ ಭಾರತದಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ಯೋಜನೆಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಜಾರಿಗೆ ಬರೋದಿಲ್ಲ. ಸೊ ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ಅಲ್ಲಿ ವಿಫಲ ಆಗುತ್ತೆ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂಪೂರ್ಣವಾಗಿ 5ನೇ ಪಂಚವಾರ್ಷಿಕ ಯೋಜನೆ ಎಲ್ಲ ಅಂಶಗಳನ್ನು ಏನು ಮಾಡ್ತಾರೆ ಅಂತಂದರೆ ತಗೊಂಡು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ಸೊ ಹಾಗಾದರೆ ಇದರ ಒಂದು ಗುರಿ ಸಾಧನೆ ಎಷ್ಟಿತ್ತು ಅಂತಂದರೆ ಸಾಧನೆ ಎಷ್ಟು ಮುಟ್ಟಿತ್ತು ಅಂತಂದರೆ 5.77 ಅಷ್ಟು ಗುರಿಯನ್ನು ತಲುಪುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ 6ನೇ ಪಂಚವಾರ್ಷಿಕ ಯೋಜನೆಯನ್ನು ಏನಂತ ಕರಿತೀವಿ ಅಂತಂದರೆ, ಅಥವಾ 6ನೇ ಪಂಚವಾರ್ಷಿಕ ಯೋಜನೆಯ ಹೊರಗಿನ ಯೋಜನೆಗಳನ್ನು ಏನಂತ ಕರಿತೀವಿ ಅಂತಂದರೆ ಸಮಾಜವಾದಿ ಅಂತ ಕರಿತೀವಿ. ಸಮಾಜವಾದಿ ತತ್ವದ ಆಧಾರದ ಮೇಲೆ ಜಾರಿಗೆ ಬಂದಿದ್ದಾವೆ. ಎಲ್ಲಿಯವರೆಗೆ ಅಂತಂದರೆ 6ನೇ ಪಂಚವಾರ್ಷಿಕ ಯೋಜನೆಗೆ 1ರಿಂದ 6 ಪಂಚವಾರ್ಷಿಕ ಯೋಜನೆಗಳು ಸಂಪೂರ್ಣವಾಗಿ ಯಾವ ತತ್ವದ ಅಡಿ ಜಾರಿಯಲ್ಲಿದ್ದವು ಅಂತಂದರೆ ಸಮಾಜವಾದಿ ತತ್ವದ ಅಡಿ ಜಾರಿಯಲ್ಲಿದ್ದು. ಇಲ್ಲಿಂದ ಇತ್ತಕ್ಕೆ ಬರ್ತಕ್ಕಂಥ ಎಲ್ಲ ಯೋಜನೆಗಳು ತನ್ನದೇ ಆದಂಥ ತತ್ವವನ್ನು ಒಳಗೊಂಡಿದ್ದರೆ 1ರಿಂದ 6 ಯೋಜನೆಗಳು ಸಂಪೂರ್ಣವಾಗಿ ಸಮಾಜವಾದಿ ತತ್ವದ ಆಧಾರದ ಮೇಲೆಯೇ ಜಾರಿಗೆ ಬಂದಿದ್ದವು. ಹಾಗಾದರೆ ಇಲ್ಲಿ ಏನೇನು ಮುಖ್ಯಾಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗಾದರೆ ಫಸ್ಟ್ ಒನ್ ಏನಪ್ಪ ಅಂತಂದರೆ ನೋಡಿ 1980ರಲ್ಲಿ ಏನು ಮಾಡ್ತಾರೆ ಅಂದರೆ ಇಂದಿರಾ ಗಾಂಧಿಯವರು 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. 6 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗುತ್ತೆ 1980ರಲ್ಲಿ. ಅದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ ಈ ವರ್ಷದಲ್ಲಿ ಬರ್ತಕ್ಕಂಥ ವಿಶೇಷತೆಗಳು ಏನೇನಿದ್ದಾವೆ ಅಂತಂದರೆ ನೋಡಿ, ನೆಕ್ಸ್ಟ್ 6 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ 1900 ಸೊ 6 ಬ್ಯಾಂಕುಗಳ ರಾಷ್ಟ್ರೀಕರಣದೊಂದಿಗೆ ಇಲ್ಲಿ ಮತ್ತೆ ಉಳುವವನೇ ಭೂಮಿಯ ಒಡೆಯ, ಯೋಜನೆಯನ್ನು ಜಾರಿಗೆ ತರ್ತಾರೆ. ಮತ್ತೆ ಪುನರ್ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ.
ಸಂಪೂರ್ಣವಾಗಿ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಂಡು ಯಾರು ಭೂಮಿಯನ್ನು ಉಳುಮೆ ಮಾಡ್ತಾರೋ ಅವರಿಗೆ ಸ್ವಂತಕ್ಕೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಅಂಶಗಳು ಏನಪ್ಪ ಅಂತಂದರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದಿಷ್ಟು ಆದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ 7ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990 ನಾವೇನಂತ ಕರಿತೀವಿ ಅಂತಂದರೆ 7ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ 7ನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತಂದರೆ ನೋಡಿ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಾಗಾದರೆ ಇಲ್ಲಿ ಇದ್ದಂಥ ಅಧ್ಯಕ್ಷರು ಯಾರಪ್ಪ ಅಂತಂದರೆ ನೋಡಿ, ಇಲ್ಲಿ ಒಬ್ಬ ಅಧ್ಯಕ್ಷರು ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರೆ, ಇಲ್ಲಿ ಅಧ್ಯಕ್ಷರಾಗ್ತಾರೆ. ಹಾಗಾದರೆ ಮೊದಲ ಯೋಜನಾ ಆಯೋಗದ ಮಹಿಳಾ ಅಧ್ಯಕ್ಷ ಯಾರಪ್ಪ ಅಂತಂದರೆ ಇಂದಿರಾ ಗಾಂಧಿ ಅವರು. ಹಾಗಾದರೆ ನೆಕ್ಸ್ಟ್ ಬಂದಿದ್ದು ರಾಜೀವ್ ಗಾಂಧಿ ಅವರು. ನೆಕ್ಸ್ಟ್ ಇದರ ಗುರಿ ಎಷ್ಟಿತ್ತು ಅಂತಂದರೆ ನೋಡಿ, ಗುರಿ ಸಾಧನೆ 6% ಗುರಿಯನ್ನು ಹೊಂದಿತ್ತು. ಮತ್ತು ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಈ ಯೋಜನೆಗಳಲ್ಲಿರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ಮಾತಾಡೋಣ. ಹಾಗಾದರೆ 1985ರಿಂದ 1990ರಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಅಂತ ನೋಡೋಣ. ಹಾಗಾದರೆ ಯಾವ ವಿಶೇಷತೆಗಳನ್ನು ನಾವು ಇಲ್ಲಿ ನೋಡ್ಬೋದು ಅಂತಂದರೆ ನೋಡಿ, ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಓಕೆ 1986ರಲ್ಲಿ ಒಂದು ವಿಶೇಷತೆ ಬರುತ್ತೆ. ಏನಪ್ಪ ಅಂತಂದರೆ ಓಕೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಏನು ಮಾಡ್ತಾರೆ, ನಮ್ಮ ವಯಸ್ಸು ಮತದಾನ ಮಾಡ್ತಕ್ಕಂಥ ವಯಸ್ಸನ್ನು 88ರಿಂದ 88ರಲ್ಲಿ ಏನು ಮಾಡ್ತಾರೆ ಅಂತಂದರೆ 18ರಿಂದ ನಮ್ಮ ವಯಸ್ಸನ್ನು 21ಕ್ಕೆ ಏನು ಮಾಡ್ತಾರೆ, 21ರಿಂದ 18 ಅನ್ನಲ್ವಾ, 21ರಿಂದ 18ಕ್ಕೆ ವಯಸ್ಸನ್ನು ಕಡಿಮೆ ಮಾಡ್ತಾರೆ. ಯಾವುದಕ್ಕೆ ಅಂತಂದರೆ ಮತದಾನ ಮಾಡುವ ವಯಸ್ಸನ್ನು ಕಡಿಮೆ ಮಾಡ್ತಾರೆ. ಇದು ಯಾವಾಗಿನಿಂದ ಜಾರಿಗೆ ಬಂತು ಅಂದರೆ 1989ರಿಂದ ಏನು ಮಾಡ್ತಾರೆ, ಇದು ಜಾರಿಗೆ ಬರುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಜಾರಿಗೆ ಬಂದಿರೋ ವರ್ಷವನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಹಾಗಾದರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತಂದರೆ ಓಕೆ 61ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇದನ್ನು ಜಾರಿಗೆ ತರ್ತಾರೆ. ಸೊ ಅದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಈ ಯೋಜನೆಯು ಕೂಡ ಅಷ್ಟು ಯಶಸ್ವಿ ಆಗೋದಿಲ್ಲ. ಕಾರಣ ಏನಂತಂದರೆ ಆರ್ಥಿಕ ಚಟುವಟಿಕೆಗಳು ನಿಂತು ಹೋಗುತ್ತೆ. ಹಾಗಾಗಿ ಇದು ಯಶಸ್ವಿ ಆಗದ ಕಾರಣ ಏನು ಮಾಡ್ತಾರೆ ಅಂತಂದರೆ ಓಕೆ 1990 ಮತ್ತು 92ರವರೆಗೆ ಯಾವುದೇ ಯೋಜನೆಗಳು ಇರೋದಿಲ್ಲ. ಇದನ್ನು ಯೋಜನಾ ರಜಾ ಅಂತಲೇ ಕರಿತೀವಿ. 1990-92 ನಾವೇನಂತ ಕರಿತೀವಿ ಅಂದರೆ ಯೋಜನಾ ರಜೆ ಅಂತಲೇ ಕರಿತೀವಿ. ಹಾಗಾದರೆ ಇಲ್ಲಿ ಏನೇನು ವಿಶೇಷತೆಗಳಾಗಿದ್ದಾವೆ ಅಂತಂದರೆ ನೋಡೋಣ. ನೋಡಿ, ಈ ಯೋಜನಾ ರಜದಲ್ಲಿ ಏನಾಗಿದೆ ಅಂತಂದರೆ 1991 ಮತ್ತು 92 ಏನು ಮಾಡ್ತಾರೆ ಅಂತಂದರೆ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಏನು ಮಾಡ್ತಾರೆ ಅಂತಂದರೆ ಜಾರಿಗೆ ತರ್ತಾರೆ. ನೆಕ್ಸ್ಟ್ 1991-92ರಲ್ಲಿ LPGಯನ್ನು ಏನು ಮಾಡ್ತಾರೆ, ಇಂಪ್ಲಿಮೆಂಟನ್ನು ಮಾಡ್ತಾರೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಅನಾನೀಕರಣ ಮಾಡ್ತಾರೆ. ಏನು ಅನಾನೀಕರಣ ಅಂತಂದರೆ ಓಕೆ ಆಂತರಿಕ ಮಾರುಕಟ್ಟೆಯಲ್ಲಿ ಬಾಹ್ಯ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ ಅಂದರೆ ಹಣದ ಮೌಲ್ಯವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಷ್ಟೇ. ಹಾಗಾದರೆ ಭಾರತದಲ್ಲಿ 100 ರೂಪಾಯಿ ಈ ಒಂದು ವಸ್ತುವನ್ನು ತೊಗೊಳ್ತೀವಿ, ಯಾವುದೋ ಒಂದು ವಸ್ತುವನ್ನು ತೊಗೊಳ್ಳೋಣ, ಈ ಪೆನ್ನನ್ನು ತೊಗೊಳ್ಳೋಣ. ಓಕೆ, ಸೊ ಈ ಪೆನ್ನನ್ನು ತೊಗೊಳ್ತೀವಿ. ಈ ಪೆನ್ನು ಇಲ್ಲಿ ನಮ್ಮ ಒಂದು ಭಾರತದ ಮಾರುಕಟ್ಟೆಯಲ್ಲಿ ತಗೊಂಡ್ರೆ ಈ ಪೆನ್ 10 ರೂಪಾಯಿ. ಇದೇ ಪೆನ್ನನ್ನು ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೊಗೊಂಡ್ರೆ 8 ರೂಪಾಯಿ ಅಥವಾ 9 ರೂಪಾಯಿ ಹೀಗೆ ಮಾಡಿರ್ತೀವಿ. ಏನು ಅಂತಂದರೆ ಹಣದ ಮೌಲ್ಯವನ್ನು ಮಾತ್ರ ಕಡಿಮೆ ಮಾಡಿರ್ತೀವಿ. ಯಾಕೆ ಈ ಕಡಿಮೆ ಮಾಡಿರ್ತೀವಿ ಅಂತಂದರೆ ಓಕೆ ರಫ್ತು ಮಟ್ಟವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತೀವಿ. ನೆಕ್ಸ್ಟ್ ಈ ಒಂದು ಪಂಚವಾರ್ಷಿಕ ಅಥವಾ ಈ ಯೋಜನಾ ರಜೆಯಲ್ಲಿ ಮತ್ತಿನ್ನೇನು ಮಾಡ್ತೀವಿ ಅಂತಂದರೆ ಓಕೆ ಮುಕ್ತ ಅರ್ಥವ್ಯವಸ್ಥೆಯನ್ನು ಏನು ಮಾಡ್ತೀವಿ ಅಂತಂದರೆ ಓಕೆ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ.
ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ. ಸೊ ಇದೇ ಅಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆ ಅವಧಿಯಲ್ಲಿ ಅಥವಾ ಯೋಜನಾ ರಜಾ ಅವಧಿಯಲ್ಲಿ ಜಾರಿಗೆ ತರ್ತೀವಿ. ಇವಿಷ್ಟು ಏನಪ್ಪ ಅಂತಂದರೆ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಓಕೆ, ಸೊ ಇಲ್ಲಿಯವರೆಗೆ ಆಗಿತ್ತು. ನೆಕ್ಸ್ಟ್ ಮಾತಾಡೋಣ 8ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ 9, 10, 11, ನೆಕ್ಸ್ಟ್ 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಇಲ್ಲೇ ಮಾತಾಡೋಣ. ಓಕೆ, 1992ರಿಂದ 1997 ನಾವೇನಂತ ಕರಿತೀವಿ ಅಂತಂದರೆ, ಓಕೆ, ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಅಂದರೆ 8ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ 1997, 2002 ನಾವು 9ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ 2002ರಿಂದ 2007 ನಾವು 10ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ 2012ರಿಂದ 2012 ನಾವು 11ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ 2012ರಿಂದ 2017 ನಾವು ಏನಂತ ಕರಿತೀವಿ ಅಂತಂದರೆ, ಓಕೆ, ನೆಕ್ಸ್ಟ್ 12ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಸೊ ಇಲ್ಲಿ ಮಾತಾಡೋಣ. ಓಕೆ, ಹಾಗಾದರೆ 8ನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ವಿ ಅಂತಂದರೆ, ನೋಡಿ, 8ನೇ ಪಂಚವಾರ್ಷಿಕ ಯೋಜನೆಯನ್ನು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ. ಹಾಗಾದರೆ ಗುರಿ ಎಷ್ಟು ಅಂತಂದರೆ, ಗುರಿ ಎಷ್ಟು ಹೊಂದಿತ್ತು ಅಂತಂದರೆ, ನೋಡಿ ಇಲ್ಲಿ 6.9% ಗುರಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ಮಾತಾಡೋಣ ಈ 9ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ 9ನೇ ಪಂಚವಾರ್ಷಿಕ ಯೋಜನೆ ಆರ್ಥಿಕ ಸ್ವಾವಲಂಬನೆ ಅಂತ ಕರಿತೀವಿ. ಅಂದರೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಹೊಂದಿರತಕ್ಕಂಥ ಗುರಿ ಎಷ್ಟಪ್ಪ ಅಂತಂದರೆ, ಓಕೆ, ಇಲ್ಲಿ 7% ಗುರಿಯನ್ನು ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಮಾತಾಡೋಣ 2002 ಮತ್ತು 2007 10ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಇದು ಏನಪ್ಪ ಅಂತಂದರೆ ವೇಗದ ಗತಿ ಬೆಳವಣಿಗೆ ಅಥವಾ ಶೀಘ್ರ ವೇಗದ ಗತಿಯ ಬೆಳವಣಿಗೆ ಅಂತ ಕರಿತೀವಿ. ನೋಡಿ, 10ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತುಂಬ ಕ್ವಶನ್ಸನ್ನು ಕೇಳಿದ್ದಾರೆ. ನೆನಪಿರಲಿ, ಇದು ಯಾವುದನ್ನು ವೇಗದ ಗತಿಯ ಬೆಳವಣಿಗೆ ಅಂತ ಕರಿತೀವಿ ಅಥವಾ ಯಾವುದನ್ನು ಶೀಘ್ರಗತಿಯ ಬೆಳವಣಿಗೆ ಯೋಜನೆ ಅಂತ ಕರಿತೀವಿ ಅಂತಂದರೆ ಅದು 10ನೇ ಪಂಚವಾರ್ಷಿಕ ಯೋಜನೆ. ಸೊ ಹಾಗಾದರೆ ಇಲ್ಲಿ ಎಷ್ಟು ಗುರಿ ಇತ್ತು ಅಂತಂದರೆ 7.7% ಗುರಿಯನ್ನು ಹೊಂದಿದ್ರು ಅಥವಾ ಗುರಿಯನ್ನು ಸಾಧಿಸಿದ್ವಿ. ನೆಕ್ಸ್ಟ್ ಅದಾದಮೇಲೆ ಮತ್ತಿನ್ಯಾವುದಪ್ಪ ಅಂತಂದರೆ 11ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಹಾಗಾದರೆ 11ನೇ ಪಂಚವಾರ್ಷಿಕ ಯೋಜನೆಯನ್ನು ಏನಂತ ಕರಿತೀವಿ ಅಂತಂದರೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ ಅಂತಲೇ ಕರಿತೀವಿ. ಓಕೆ, ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯೋಜನೆಯನ್ನು ಈ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದ್ವಿ. ಹಾಗಾದರೆ ಇದರ ಗುರಿ ಎಷ್ಟಪ್ಪ ಅಂತಂದರೆ 7.9% ಗುರಿಯನ್ನು ಸಾಧಿಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 12ನೇ ಪಂಚವಾರ್ಷಿಕ ಯೋಜನೆ. 12ನೇ ಪಂಚವಾರ್ಷಿಕ ಯೋಜನೆ, ಓಕೆ, ಎಲ್ಲರನ್ನು ಒಳಗೊಂಡ ಬೆಳವಣಿಗೆ ಪ್ಲಸ್ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಯೋಜನೆಯನ್ನು ಜಾರಿಗೆ ತರ್ತೀವಿ. ಓಕೆ, ಇಲ್ಲಿ 8% ಗುರಿಯನ್ನು ಮುಟ್ತೀವಿ. ಇದಿಷ್ಟು ಏನಪ್ಪ ಅಂತಂದರೆ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ನೋಡಿ, ಈ ಒಂದು 12ನೇ ಪಂಚವಾರ್ಷಿಕ ಯೋಜನೆ ಏನಾಗುತ್ತೆ ಅಂತಂದರೆ ಸೊ ಅರ್ಧಕ್ಕೆ ನಿಂತು ಹೋಗುತ್ತೆ. ಸೊ ಯಾಕೆ ಅಂತಂದರೆ 2014 ಓಕೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ 12ನೇ ಪಂಚವಾರ್ಷಿಕ ಯೋಜನೆ ನಿಂತು ಹೋಗುತ್ತೆ. ಈ ಪಂಚವಾರ್ಷಿಕ ಯೋಜನೆಗಳ ಬದಲಾಗಿ ಏನು ಮಾಡ್ತಾರೆ ಅಂತಂದರೆ ನೀತಿ ಆಯೋಗವನ್ನು ಜಾರಿಗೆ ತರ್ತಾರೆ. ಸೊ ಹಾಗಾದರೆ ಈ 12ನೇ ಪಂಚವಾರ್ಷಿಕ ಯೋಜನೆ ಇದ್ದಂತಹ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಓಕೆ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಕ್ವಶನ್ಸ್ ಕೇಳ್ತಾರೆ. ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ರವರು ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಓಕೆ ಉಪಾಧ್ಯಕ್ಷರು ಮೌಂಟ್ ಸಿಂಗ್ ಅಹಲುವಾಲಿಯಾ. ಮೌಂಟ್ ಸಿಂಗ್ ಅಹಲುವಾಲಿಯಾ ಅನ್ನೋರು ಏನಾಗ್ತಾರೆ ಅಂತಂದರೆ ಸೊ ಉಪಾಧ್ಯಕ್ಷರಾಗಿರ್ತಾರೆ. ಹಾಗಾದರೆ
ಕೊನೆಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಯಾರಪ್ಪ ಅಂತಂದರೆ ಸೊ ಮೌಂಟ್ ಸಿಂಗ್ ಅಹ್ಲುವಾಲಿ ಅನ್ನೋರೇ ಇವರು ಕೊನೆಯ ಯೋಜನಾ ಆಯೋಗದ ಉಪಾಧ್ಯಕ್ಷರು. ಹಾಗಾದರೆ ಕೊನೆಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮನಮೋಹನ್ ಸಿಂಗ್ರವರು. ಹಾಗಾದರೆ 12ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ವರ್ಷ ಯಾವುದಪ್ಪ ಅಂದರೆ 2012ರಿಂದ 2017. ಸೊ ಹಾಗಾದರೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ವಿ ಅಂತಂದರೆ ಎಲ್ಲರನ್ನು ಒಳಗೊಂಡ ಬೆಳವಣಿಗೆ ಪ್ಲಸ್ ಸುಸ್ಥಿರ ಅಭಿವೃದ್ಧಿ. ಸೊ ಈ ಎರಡೂ ಅಂಶಗಳಿಗೆ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಾಗಾದರೆ ಎಷ್ಟು ಮೊತ್ತದ ಒಂದು ಇದನ್ನು ಗುರಿಯನ್ನು ಸಾಧಿಸಿದೆ ಅಂತಂದರೆ 8% ಗುರಿಯನ್ನು ಸಾಧಿಸಿದೆ. ಇದಿಷ್ಟು ಏನಪ್ಪ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಿದೆ. ಈ ಯೋಜನಾ ಆಯೋಗದ ಬದಲಿಗೆ ಏನು ಮಾಡಿದ್ದಾರೆ ಅಂತಂದರೆ 2015ರಿಂದ ಓಕೆ ನೀತಿ ಆಯೋಗವನ್ನು ಜಾರಿಗೆ ತಂದಿದ್ದಾರೆ. ನೀತಿ ಆಯೋಗ. ಹಾಗಾದರೆ ನೀತಿ ಆಯೋಗ ಎಷ್ಟರಿಂದ ಜಾರಿಗೆ ಬಂತು ಅಂದರೆ ಓಕೆ ನೀತಿ ಆಯೋಗ 2015ರಿಂದ ಜಾರಿ. ಇದಿಷ್ಟು ಏನಪ್ಪ ಅಂತಂದರೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿರೋದು. ಹಾಗಾದರೆ ನೀತಿ ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ನೀತಿ ಆಯೋಗ. ಹಾಗಾದರೆ ನೀತಿ ಆಯೋಗ ಯಾವುದರ ಬದಲಿಗೆ ಬಂದಿದೆ ಅಂದರೆ ಯೋಜನಾ ಆಯೋಗದ ಅಥವಾ ಪ್ಲಾನಿಂಗ್ ಕಮಿಷನ್ನ ಬದಲಾಗಿ ನೀತಿ ಆಯೋಗವನ್ನು ಜಾರಿಗೆ ತಂದಿದ್ದೀವಿ. ಹಾಗಾದರೆ ನೀತಿ ಆಯೋಗ ಯಾವುದಾದ್ರೂ ಸಂವಿಧಾನಿಕ ಸಂಸ್ಥೆನ ಅಂತಾದರೂ ಅಥವಾ ಸಂವಿಧಾನೇತರ ಸಂಸ್ಥೆ ಅಂದರೆ ನೀತಿ ಆಯೋಗ ಸಂಪೂರ್ಣವಾಗಿ ಸಂವಿಧಾನೇತರ ಸಂಸ್ಥೆ. ಸಂವಿಧಾನದ ಯಾವುದೇ ಭಾಗಗಳನ್ನು ತಿದ್ದುಪಡಿ ಮಾಡದೆ ಜಾರಿಗೆ ತಂದಿದೆ. ಹಾಗಾಗಿ ಇದನ್ನು ನಾವು ಸಂವಿಧಾನೇತರ ಸಂಸ್ಥೆ ಅಂತಲೇ ಕರಿತೀವಿ. ಹಾಗಾದರೆ ಸಂವಿಧಾನಿಕ ಸಂಸ್ಥೆ ಅಂದರೆ ಏನಾಗಿರ್ಬೇಕಂತಂದರೆ ಸಂವಿಧಾನದ 368ನೇ ವಿಧಿ ಒಳಗೆ ತಿದ್ದುಪಡಿ ವಿಧಿ ಒಳಗಡೆ ಏನಾಗಿರ್ಬೇಕಂದ್ರೆ ಮೆನ್ಷನ್ ಆಗಿರಬೇಕು. ಆ ರೀತಿ ಮೆನ್ಷನ್ ಆಗಿದ್ದರೆ ಮಾತ್ರ ಅದನ್ನು ಸಂವಿಧಾನಿಕ ಸಂಸ್ಥೆ ಅಂತಲೇ ಕರಿತೀವಿ. ಆ ರೀತಿ ಮೆನ್ಷನ್ ಆಗಿಲ್ಲ ಅಂದರೆ ಸಂಪೂರ್ಣವಾಗಿ ಅವನ್ನ ಸಂವಿಧಾನೇತರ ಸಂಸ್ಥೆ ಅಂತ ಕರಿತೀವಿ. ಆದರೆ ನೀತಿ ಆಯೋಗ ಸಂಪೂರ್ಣವಾಗಿ ಸಂವಿಧಾನೇತರ ಸಂಸ್ಥೆ, ಯೋಜನಾ ಆಯೋಗನೂ ಸಹ ಸಂವಿಧಾನೇತರ ಸಂಸ್ಥೆ. ಹಾಗಾದರೆ ಈ ನೀತಿ ಆಯೋಗ ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ನೋಡಿ, ಫಸ್ಟ್ ನೀತಿ ಆಯೋಗ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಪರಿವರ್ತನೆಯೊಂದಿಗೆ ರಾಷ್ಟ್ರೀಯ ಅಭಿವೃದ್ಧಿ ಅಂತಂದು ಹೇಳ್ಬಿಟ್ಟು, ಅಥವಾ ಭಾರತದ ಪರಿವರ್ತನೆಯೊಂದಿಗೆ ಭಾರತದ ಸಂಸ್ಥೆ ಅಥವಾ ಭಾರತದ ಪರಿವರ್ತನೆಯೊಂದಿಗೆ ಈ ಒಂದು ಸಂಸ್ಥೆ ಅಂತ ಭಾರತದ ರಾಷ್ಟ್ರೀಯ ಪರಿವರ್ತನಾ ಸಂಸ್ಥೆ ಅಂತಲೇ ಕರಿತೀವಿ ಕನ್ನಡದಲ್ಲಿ. ಇದು ಯಾವಾಗಿನಿಂದ ಯಾವ ಒಂದು ದೇಶದ ಮಾದರಿ ಅಂತಂದರೆ ಇದು ಫ್ರಾನ್ಸ್ ದೇಶದ ಮಾದರಿ. ಓಕೆ, ನಾವು ಇದನ್ನು ಯಾವ ರಾಷ್ಟ್ರದಿಂದ ಪಡೆದುಕೊಂಡಿದ್ವಿ ಅಂತಂದರೆ ಫ್ರಾನ್ಸ್ ದೇಶದಿಂದ ಪಡ್ಕೊಂಡಿದ್ವಿ. ಫ್ರಾನ್ಸು 1954ರಿಂದ ಏನು ಮಾಡಿದೆ ಅಂತಂದರೆ ಈ ಒಂದು ಮಾದರಿಯನ್ನು ಜಾರಿಗೆ ತಂದಿದೆ. ಹಾಗಾದರೆ 1954ರಲ್ಲಿ ಏನು ಮಾಡಿದೆ ಅಂತಂದರೆ ಫ್ರಾನ್ಸ್ ಇದನ್ನು ಅಳವಡಿಸ್ಕೊಂಡಿದೆ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ, ಇದನ್ನು ಎಂತಹ ಒಂದು ಮಾದರಿ ಅಥವಾ ತತ್ವ ಅಂತ ಕರಿತೀವಿ ಅಂತಂದರೆ ಇದು ಎಂಥ ತತ್ವವನ್ನು ಒಳಗೊಂಡಿದೆ ಅಂದರೆ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಅಂದರೆ ಇದಕ್ಕೆ ಇರ್ತಕ್ಕಂಥದ್ದು ಕನ್ನಡದಲ್ಲಿ ಹೆಸರು ಏನಪ್ಪ ಅಂತಂದರೆ ಚಿಂತಕರ ಚಾವಡಿ ಅಂತಲೇ ಕರಿತೀವಿ. ಚಿಂತಕರ ಚಾವಡಿ ಅಂತಲೇ ಕರಿತೀವಿ. ನೆಕ್ಸ್ಟ್ ಮಾದರಿ. ಎಂತಹ ಮಾದರಿಯನ್ನು ಒಳಗೊಂಡಿದೆ ಅಂತಂದರೆ ಮಾದರಿ ನೋಡಿ, ಇದು ಎಂಥ ಮಾದರಿಯನ್ನು ಒಳಗೊಂಡಿದೆ ಅಂದರೆ ಬಾಟಮ್ ಅಪ್ ಅಪ್ರೋಚ್ ಅಂತಲೇ ಕರಿತೀವಿ. ಓಕೆ, ಅಂದರೆ ಈ ಯೋಜನೆಗಳು ಅಂದರೆ ನೀತಿ ಆಯೋಗದ ಯೋಜನೆಗಳು ಹೆಂಗಿರುತ್ತವೆ ಅಂತಂದರೆ ಸಂಪೂರ್ಣವಾಗಿ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಯೋಜನೆಗಳನ್ನು ಮಾಡ್ತಾರೆ. ಅಂತಂದರೆ ಸ್ಥಳೀಯ ಸರ್ಕಾರಗಳಿಂದ ಕೇಂದ್ರ ಸರ್ಕಾರಗಳಿಗೆ ಯೋಜನೆಗಳನ್ನು ಮಾಡ್ತಾರೆ. ಹಾಗಾಗಿದ್ರೆ ಇದನ್ನು ಟಾಪ್ ಟು ಬಾಟಮ್ ಅಂತ ಬಾಟಮ್ ಅಪ್ ಯೋಜನೆ ಅಂತಲೇ ಕರಿತೀವಿ. ನೆಕ್ಸ್ಟ್ ಮತ್ತೆ ಮಾತಾಡೋಣ. ಹಾಗಾದರೆ ಸೊ ಈ ಒಂದು ಯೋಜನೆಯ ಒಂದು ಯಾವ ಒಂದು ಮೂಲ ಒಂದು ಎಂತಹ ಯೋಜನೆ ಅಂತ ಕರಿತೀವಿ ಅಥವಾ ಯಾವ ಯೋಜನೆಯ ಒಂದು ಪರಿಕಲ್ಪನೆ ಅಂತ ಕರಿತೀವಿ ಅಂತಂದರೆ ನೋಡಿ, ಒಂದು ದೇಶ ಒಂದು ಯೋಜನೆ. ಒಂದು ದೇಶ ಒಂದು ಯೋಜನೆ ಎನ್ನುವ ಪರಿಕಲ್ಪನೆಯ ಆಧಾರದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಈ ನೀತಿ ಆಯೋಗವನ್ನು ತಂದಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ, ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು ಅಂದರೆ ಓಕೆ
2015 ಜಾನ್ವರಿ 1ರಂದು ಏನು ಮಾಡ್ತಾರೆ, ಇದನ್ನು ಜಾರಿಗೆ ತರ್ತಾರೆ. ಹಾಗಾದರೆ ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ದೆಹಲಿಯಲ್ಲಿದೆ. ಓಕೆ, ಹಾಗಾದರೆ ಇದು ಎಂತಹ ಸಂಸ್ಥೆ ಅಂತಂದರೆ ಇದು ಸಂವಿಧಾನೇತರ ಸಂಸ್ಥೆ. ಓಕೆ, ಸಂವಿಧಾನೇತರ ಸಂಸ್ಥೆ. ಹಾಗಾದರೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಇಲ್ಲೂ ಸಹ ಅಧ್ಯಕ್ಷರು ಪ್ರಧಾನಿಯೇ ಆಗಿರ್ತಾರೆ. ಅಧ್ಯಕ್ಷರು ಯಾರಾಗಿರ್ತಾರೆ, ಪ್ರಧಾನಿಯೇ ಆಗಿರ್ತಾರೆ. ನೆನಪಿರಲಿ, ಅಧ್ಯಕ್ಷರು ಯಾವಾಗಲೂ ಪ್ರಧಾನಿ ಆಗಿರ್ತಾರೆ. ಹಾಗಾದರೆ ಈಗ ಯಾರು ಅಂತಂದರೆ ಓಕೆ, ನರೇಂದ್ರ ಮೋದಿ ಅವರು. ನೆನಪಿರಲಿ. ಓಕೆ, ಇಲ್ಲಿ ಕ್ವಶನ್ಸ್ ಹೆಂಗೆ ಕೇಳ್ತಾರೆ, ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಕೇಳಿದರೆ ಪ್ರಧಾನಿಯವರಾಗಿರುತ್ತಾರೆ. ಯಾರಾಗಿದ್ದಾರೆ ಅಂತ ಕೇಳಿದರೆ ನರೇಂದ್ರ ಮೋದಿಯವರಾಗಿದ್ದಾರೆ. ನೋಡಿ, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಅಂದರೆ ಈ ಕನ್ನಡದಲ್ಲಿ ಹೇಳಿದ್ರೆ ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಇರುತ್ತೆ. ಇದು ಕ್ವಶನ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಯಾರಾಗಿದ್ದಾರೆ ಅಂತಂದರೆ, ಯಾರಾಗಿರುತ್ತಾರೆ ಅಂತಂದರೆ ಕ್ವಶನ್ಗಳ ವೇರಿಯೇಷನ್ ವಿತ್ ಆನ್ಸರ್ ಚೇಂಜ್ ಆಗುತ್ತೆ. ಯಾಕಂದರೆ ನಿಮಗೆ ಫಸ್ಟ್ ಕೊಟ್ಟಿರ್ತಾರೆ ಏನಂತ ಹೇಳ್ಬಿಟ್ಟು ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ನರೇಂದ್ರ ಮೋದಿ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಏನು ಅನಿಸುತ್ತೆ, ಎಸ್ ಅಫ್ಕೋರ್ಸ್ ನರೇಂದ್ರ ಮೋದಿ ಅಲ್ವಾ ಆಪ್ಷನ್, ಹಂಗೆ ರೈಟ್ ಹಾಕ್ಬಿಡ್ತೀರಾ. ಆದರೆ ಅಲ್ಲಿ ಯಾರಾಗಿರುತ್ತಾರೆ ಅಂತ ಕೇಳಿದರೆ ಯಾರಾಗಿರುತ್ತಾರೆ ಅಂತಂದರೆ ಯಾವಾಗಲೂ ಪ್ರಧಾನಿನೇ ಆಗಿರ್ತಾರೆ. ಸೊ ಇದು ನಿಮಗೆ ನೆನಪಿರಬೇಕು. ಹಾಗಾದರೆ ಅಧ್ಯಕ್ಷರು ಯಾರಾಗಿರುತ್ತಾರೆ, ಪ್ರಧಾನಿ. ಯಾರಾಗಿದ್ದಾರೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಈಗ ಯಾರು ಇರ್ತಾರೆ ಅಂತಂದರೆ ಯಾರು ಪ್ರಧಾನಿ ಈಗ ಯಾರು ಇರ್ತಾರೋ ಅಟ್ ಪ್ರೆಸೆಂಟು ಅವರೇ ಆಗಿರ್ತಾರೆ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ ಉಪಾಧ್ಯಕ್ಷರು. ನೋಡಿ, ಉಪಾಧ್ಯಕ್ಷರನ್ನು ಸಂಸತ್ತು ನೇಮಕ ಮಾಡುತ್ತೆ 5 ವರ್ಷಗಳ ನೇಮಕ ಮಾಡುತ್ತೆ 5 ವರ್ಷಗಳಿಗೆ. ಅದು ದೀರ್ಘಾವಧಿ. ಎಲ್ಲಿಯವರೆಗೆ ಆಡಳಿತ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅಲ್ಲಿಯವರೆಗೆ ಅಧ್ಯಕ್ಷ ಅವರೇ ಆಗಿರ್ಬೋದು. ಹಾಗಾದರೆ ಮೊದಲ ಅಧ್ಯಕ್ಷ ಯಾರಾಗಿದ್ರು ಅಂತಂದರೆ ಅರವಿಂದ್ ಪಣಗಾರಿಯರವರು ಮೊದಲ ಅಧ್ಯಕ್ಷರಾಗಿದ್ದರು. ಹಾಗಾದರೆ ಪ್ರಸ್ತುತ ಯಾರಾಗಿದ್ದಾರೆ ಅಂತಂದರೆ ಓಕೆ, ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ರಾಜೀವ್ ಕುಮಾರ್ ಇವರು ಏನಾಗಿದ್ದಾರೆ ಅಂತಂದರೆ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಇದು ಎಂತಹ ಯೋಜನೆಯನ್ನು ಒಳಗೊಂಡಿದೆ ಅಂತಂದರೆ ನೋಡಿ, ದೀರ್ಘಾವಧಿ ಯೋಜನೆಯನ್ನು ಒಳಗೊಂಡಿದೆ. ಹಾಗಾದರೆ ದೀರ್ಘಾವಧಿ ಅಂದರೆ ಎಷ್ಟು ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ 15 ವರ್ಷಗಳ ಯೋಜನೆಯಾಗಿದೆ. ಎಸ್ ಅಫ್ಕೋರ್ಸ್ ಇದು 15 ವರ್ಷಗಳ ಯೋಜನೆಯಾಗಿದೆ. ಇದನ್ನೇ ನಾವು ದೀರ್ಘಾವಧಿ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಯಾರ ಪರಿಕಲ್ಪನೆ ಅಂತ ಕೇಳಿದರೆ, ಹಾಗಾದರೆ ಈ ಯೋಜನೆ ಯಾರ ಪರಿಕಲ್ಪನೆ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರ ಪರಿಕಲ್ಪನೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ನಿಮಗೆ ರೂಲಿಂಗ್ ಪ್ಲಾನ್ಸ್ ಬಗ್ಗೆ ಹೇಳಿದೆ. ರೂಲಿಂಗ್ ಪ್ಲಾನ್ಸ್ ಒಳಗೆ ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳ್ಬಿಟ್ಟು 15 ವರ್ಷ, 10 ವರ್ಷ, 20 ವರ್ಷಗಳ ದೀರ್ಘಾವಧಿ ಯೋಜನೆಗಳನ್ನು ಮಾಡಬೇಕು. ಆಗ ಮಾತ್ರ ಆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗೋದು ಅಂತಂದು ಹೇಳ್ಬಿಟ್ಟು. ಸೊ ಆ ಒಂದು ಮಾದರಿಯನ್ನು ಏನು ಮಾಡಿದ್ದಾರೆ ಅಂತಂದರೆ ನೀತಿ ಆಯೋಗದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಮಾಹಿತಿ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ. ಈ ನೀತಿ ಆಯೋಗದ ಯೋಜನಾ ಅವಧಿ. ಹಾಗಾದರೆ ನೀತಿ ಆಯೋಗದ ಯೋಜನಾ ಅವಧಿ ಹೇಗಿದೆ ಅಂತಂದರೆ 3 ಹಂತಗಳಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾವು ಯೋಜನೆಯನ್ನು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಆ 3 ಹಂತಗಳು ಯಾವುದ್ಯಾವುದಪ್ಪ ಅಂತಂದರೆ ನೋಡಿ, ನಾವು ಫಸ್ಟ್ ಒಂದು ತೊಗೊಳ್ತೀವಿ. ಯಾವುದು ಅಂತಂದರೆ 3 ವರ್ಷಗಳ ಅಜೆಂಡಾ. ನೆಕ್ಸ್ಟ್ 7 ವರ್ಷಗಳ ತಂತ್ರಗಾರಿಕೆ. ನೆಕ್ಸ್ಟ್ ಬಂದುಬಿಟ್ಟು 15 ವರ್ಷಗಳ ನೀಲಿ ನಕ್ಷೆ.
ಇದು ಏನಪ್ಪ ಅಂತಂದರೆ ನಮ್ಮ ಒಂದು ನೀತಿ ಆಯೋಗದ ಯೋಜನಾ ತಂತ್ರಗಾರಿಕೆ ಅಂತ ಕರಿತೀವಿ ಅಥವಾ ಯೋಜನಾ ಹಂತ ಅಂತಲೇ ಕರಿತೀವಿ. ನೋಡಿ ಅಜೆಂಡಾ ಅಂತಂದರೆ ನೋಡಿ ದೀರ್ಘಾವಧಿ ಯೋಜನೆಗಳನ್ನು ಮಾಡಿದರೆ ಯಾವುದಾದರೂ ಆ ಒಂದು ವರ್ಷದ ಮಧ್ಯದಲ್ಲಿ ಯಾವುದಾದ್ರೂ ಆರ್ಥಿಕ ಚಟುವಟಿಕೆಗಳಿಂದ ಏರಿಳಿತ ಆಗಿರ್ಬೋದು ಅಥವಾ ಪ್ರಕೃತಿಯ ವಿಕೋಪ ಆಗಿರ್ಬೋದು ಅಥವಾ ಯಾವುದಾದರೂ ಆರ್ಥಿಕ ಸಮಸ್ಯೆಗಳು ಉಂಟಾದಾಗ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಹೊಸ ತಂತ್ರಜ್ಞಾನವನ್ನು ಬಂದಾಗ ಅಥವಾ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಅಂತಹ ಒಂದು ಮತ್ತೆ ನೆಕ್ಸ್ಟ್ ಕೆಲವು ಆ ದೀರ್ಘಾವಧಿ ಯೋಜನೆಗಳನ್ನು ಹಂತ ಹಂತವಾಗಿ ವಿಮರ್ಶೆ ಮಾಡೋದಕ್ಕೆ ಮತ್ತು ಮೌಲ್ಯಮಾಪನ ಮಾಡೋದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಈ ಅಜೆಂಡಾವನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಇತರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಂತಂದರೆ 3 ವರ್ಷಗಳಿಗೆ ಒಂದು ಸಾರಿ ಅದನ್ನು ಮೌಲ್ಯಮಾಪನ ಮಾಡಿ ಬದಲಾವಣೆಯನ್ನು ಮಾಡ್ಬೋದು. ಅದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ ಯಾವುದಾದ್ರೂ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಒಂದು ರೂಪರೇಷೆಗಳನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರ್ಬೋದು ಅದನ್ನು 7 ವರ್ಷಗಳಿಗೊಮ್ಮೆ ಏನು ಮಾಡ್ತೀವಿ ಅಂತಂದರೆ ಪರಿಶೀಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೆಕ್ಸ್ಟ್ ನೀಲಿ ನಕ್ಷೆ ಏನಪ್ಪ ಅಂತಂದರೆ ಇದನ್ನು ಅಮೃತ್ ಅಂತ ಕರಿತೀವಿ. ಅಗ್ರಿಕಲ್ಚರ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಮತ್ತು ರೂರಲ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿನ ಅಂದರೆ ಇಲ್ಲಿರ್ತಕ್ಕಂಥ ಅಷ್ಟು ಅಂಶಗಳನ್ನು ಮತ್ತೆ ಜಾರಿಗೆ ತರ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವೇನಂತ ಕರಿತೀವಿ ಅಂತಂದರೆ 15 ವರ್ಷಗಳ ದೀರ್ಘಾವಧಿ ಯೋಜನೆ ಅಂತಲೇ ಕರಿತೀವಿ. ಹಾಗಾದರೆ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ? ಹಾಗಾದರೆ ಮುಖ್ಯ ಉದ್ದೇಶ ಹಾಗಾದರೆ ಈ ಒಂದು ನೀತಿ ಆಯೋಗದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ನೋಡಿ ಇಷ್ಟೇ, ಸುಸ್ಥಿರ ಅಭಿವೃದ್ಧಿ ಮತ್ತು ಎಲ್ಲರನ್ನೊಳಗೊಂಡ ಬೆಳವಣಿಗೆ ಇವುಗಳನ್ನು ಸಾಧಿಸುವುದಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂತಂದರೆ ಈ ನೀತಿ ಆಯೋಗವನ್ನು ತೊಗೊಂಡ್ಬಂದಿದ್ದಾರೆ. ಹಾಗಾದರೆ ಇದನ್ನು ಒಪ್ಕೊಳ್ತೀರಾ ಅಂದರೆ ಎಸ್ ಒಪ್ಕೊಳ್ತೀವಿ. ಯಾಕೆ ಅಂತಂದರೆ ನಾನು ನಿಮಗೆ ಸುಸ್ಥಿರ ಅಭಿವೃದ್ಧಿಯನ್ನು ಚಾಪ್ಟರ್ ಪಾಠ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ ಏನಂತ ಹೇಳ್ಬಿಟ್ಟು ಸುಸ್ಥಿರ ಅಭಿವೃದ್ಧಿಯ ವರ್ಷ ಎಷ್ಟು ಅಂತಂದರೆ 2015ರಿಂದ 2030 ಒಳಗಾಗಿ ಏನು ಮಾಡಬೇಕಂತಂದರೆ ಈ ಸುಸ್ಥಿರ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ 17 ಗುರಿಗಳನ್ನು ಮುಟ್ಟಬೇಕು ಅಂತ ಹೇಳಿದೆ. ಈ 17 ಗುರಿಗಳನ್ನು ಮುಟ್ಟೋದಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಬೇಕಲ್ವಾ, ಅದನ್ನೇ ನಾವು ನೀತಿ ಆಯೋಗ ಅಂತ ತೊಗೊಂಡ್ವಿ. ಸೊ ಈ ಹೊಸ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಏನು ಮಾಡಿದ್ದೀವಿ ಅಂತಂದರೆ ಈ ಒಂದು ಅಂಶವನ್ನು ಜಾರಿಗೆ ತಂದಿದ್ದೀವಿ. ಇದಿಷ್ಟು ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ನೀತಿ ಆಯೋಗದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, CEO ಮತ್ತು ಅಲ್ಪಾವಧಿ, ಪೂರ್ಣಾವಧಿ ಸದಸ್ಯರು ಅಂತ ಬರ್ತಾರೆ. ಅವುಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಹಾಗಾದರೆ ನೀತಿ ಆಯೋಗದ ಸದಸ್ಯರು ಹಾಗಾದರೆ ಯಾರ್ಯಾರು ಸದಸ್ಯರಿದ್ದಾರೆ ಅಂತಂದರೆ ನೋಡಿ ಫಸ್ಟ್ ಒಬ್ಬ ಅಧ್ಯಕ್ಷ ಇರ್ತಾರೆ. ನೆಕ್ಸ್ಟ್ ಉಪಾಧ್ಯಕ್ಷರು ಇರ್ತಾರೆ. ನೆಕ್ಸ್ಟ್ CEO ಇರ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ. ನೆಕ್ಸ್ಟ್ ಕೌನ್ಸಿಲ್ ಇರ್ತಾರೆ, ಗವರ್ನರ್ ಕೌನ್ಸಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಇವರಾದಮೇಲೆ ಅಲ್ಪಾವಧಿ ಮತ್ತು ಪೂರ್ಣಾವಧಿ ಸದಸ್ಯರು. ನೆಕ್ಸ್ಟ್ ಅಲ್ಪಾವಧಿ ಸದಸ್ಯರು. ನೆಕ್ಸ್ಟ್ ವಿಶೇಷ ಆಹ್ವಾನಿತರು. ಈ ರೀತಿಯ 3 ರೀತಿಯ ಸದಸ್ಯರನ್ನು ಒಳಗೊಂಡಿರುತ್ತೆ. ಸೊ ಫಸ್ಟ್ ಒಂದನ್ನಾಗಿ ನೋಡ್ಕೊಳ್ಳೋಣ. ಅಧ್ಯಕ್ಷರು ಅಂದರೆ ನಿಮಗೆ ಯಾವಾಗಲೂ ಪ್ರಧಾನಿನೇ ಆಗಿರ್ತಾರೆ, ನೆನಪಿರಲಿ, ಪ್ರಧಾನಿನೇ ಅಧ್ಯಕ್ಷ. ಓಕೆ, ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಮೋದಿಯವರು ಏನಾಗಿದ್ದಾರೆ ಅಂತಂದರೆ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಮಾತಾಡೋಣ ಉಪಾಧ್ಯಕ್ಷರು. ನಾನು ಹೇಳಿದ್ದೀನಿ ನಿಮಗೆ, ಉಪಾಧ್ಯಕ್ಷರನ್ನು ಸಂಸತ್ತು ನೇಮಕ ಮಾಡುತ್ತೆ. ಸಂಸತ್ತಿನ ಶಿಫಾರಸ್ಸಿನ ಆಧಾರದ ಮೇಲೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಾಗಾದರೆ ಯಾರಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿದೆ, ರಾಜೀವ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾದರೆ CEO ಅಂತಂದರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಕರಿತೀವಿ. ಇವರು ಯಾರಾಗಿದ್ದಾರೆ ಅಂತಂದರೆ
ಅಮಿತಾಬ್ ಕಾಂತ್ ಅವ್ರು ಏನಾಗಿದ್ದಾರೆ ಅಂತಂದರೆ ಓಕೆ CEO ಆಗಿದ್ದಾರೆ. ಹಾಗಾದರೆ ಈ ಗವರ್ನರ್ಸ್ ಯಾರ್ಯಾರು ಇರ್ತಾರೆ ಅಂತಂದರೆ, ಅಥವಾ ಈ ಗವರ್ನರ್ ಕೌನ್ಸಿಲ್ಸ್ ಒಳಗಡೆ ಯಾರ್ಯಾರು ಇರ್ತಾರೆ ಅಂತಂದರೆ ನೋಡಿ, ಎಲ್ಲ ರಾಜ್ಯಗಳ CM ಇರ್ತಾರೆ. ನೆಕ್ಸ್ಟ್ ಗವರ್ನರ್ಸ್ ಇರ್ತಾರೆ. ಗವರ್ನರ್ಸ್ ಅಂತಂದರೆ ಅಲ್ಲ, ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ನೆಕ್ಸ್ಟ್ ಹಣಕಾಸು ಸಚಿವರು ಇರ್ತಾರೆ. ಹಣಕಾಸು ಸಚಿವರು ಇರ್ತಾರೆ. ಇಷ್ಟು ಜನ ಎಲ್ಲಿರ್ತಾರೆ ಅಂತಂದರೆ ಈ ಗವರ್ನರ್ಸ್ ಕೌನ್ಸಿಲ್ ಒಳಗಡೆ ಇರ್ತಾರೆ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ. ಓಕೆ, ಈ ಅಲ್ಪಾವಧಿ, ಮಧ್ಯಮ ಅವಧಿ ಮತ್ತು ಪೂರ್ಣಾವಧಿ ಸದಸ್ಯರು ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಪೂರ್ಣಾವಧಿ ಸದಸ್ಯರ ಬಗ್ಗೆ ಮಾತಾಡೋಣ. ಹಾಗಾದರೆ ಪೂರ್ಣಾವಧಿ ಸದಸ್ಯರು ಯಾರ್ಯಾರು ಇರ್ತಾರೆ, ಪ್ರಸ್ತುತ ಯಾರ್ಯಾರು ಇದ್ದಾರೆ ಅಂತಂದರೆ ನೋಡಿ, ಫಸ್ಟ್ ಒನ್ ಯಾರಿದ್ದಾರೆ ಅಂತಂದರೆ ಸರಸ್ವತ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ ರಮೇಶ್ ಚಂದ್ ಅಂತ ಇದ್ದಾರೆ. ನೆಕ್ಸ್ಟ್ ವಿವೇಕ್ ದೇಬ್ರಾಯ್. ಈ ಮೂರು ವ್ಯಕ್ತಿಗಳು ಎಲ್ಲಿದ್ದಾರೆ ಅಂತಂದರೆ ಓಕೆ ಪೂರ್ಣಾವಧಿ ಸದಸ್ಯರಾಗಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಓಕೆ ಅಲ್ಪಾವಧಿ ಸದಸ್ಯರು. ನೋಡಿ, ಈ ಅಲ್ಪಾವಧಿ ಸದಸ್ಯರೆಲ್ಲರೂ ಯಾರಾಗಿರ್ತಾರೆ ಅಂತಂದರೆ ಸ್ವತಂತ್ರ ಖಾತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳೇ ಆಗಿರ್ತಾರೆ. ಅದು ನೆನಪಿರಲಿ, ಯಾರ್ಯಾರು ಸ್ವತಂತ್ರ ಖಾತೆಯನ್ನು ಹೊಂದಿರ್ತಾರೋ ಅವರೆಲ್ಲರಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ನೇಮಕ ಮಾಡ್ತೀವಿ. ಸೊ ಇವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಮುಗಿಯೋವರೆಗೆ ಇವರು ಅಧಿಕಾರದಲ್ಲಿರ್ತಾರೆ. ಓಕೆ, ಇವರು ರಾಜೀನಾಮೆಯನ್ನು ಕೊಟ್ಟು ಕೂಡ ಹೋಗ್ಬೋದು. ಹಾಗಾದರೆ ಇಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಓಕೆ ನಿರ್ಮಲಾ ಸೀತಾರಾಮನ್. ಓಕೆ, ಅಮಿತ್ ಶಾ. ನೆಕ್ಸ್ಟ್ ರಾಜನಾಥ್ ಸಿಂಗ್. ಸೊ ಇತರೆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಈ ಒಂದು ವಲಯದಲ್ಲಿ ಬರ್ತಾರೆ. ನೆಕ್ಸ್ಟ್ ಇವರಾದಮೇಲೆ ವಿಶೇಷ ಆಹ್ವಾನಿತರು ಅಂತ ಕರಿತೀವಿ. ಈ ವಿಶೇಷ ಆಹ್ವಾನಿತ ಸದಸ್ಯರಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ. ಅವ್ರು ಯಾರಪ್ಪ ಅಂತಂದರೆ ಓಕೆ, ಹಾಗಾದರೆ ಆ ಕೆಲವು ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಅಂತಂದರೆ ನೋಡೋಣ. ವಿಶೇಷ ಆಹ್ವಾನಿತರನ್ನು ಈ ಕಡೆ ನೋಡ್ಕೊಳ್ಳೋಣ. ಹಾಗಾದರೆ ವಿಶೇಷ ಆಹ್ವಾನಿತರು ಯಾರ್ಯಾರು ಬರ್ತಾರೆ ಅಂತಂದರೆ ಫಸ್ಟ್ ಒನ್ ನಿತಿನ್ ಗಡ್ಕರಿ. ನೆಕ್ಸ್ಟ್ ಚಂದ್. ನೆಕ್ಸ್ಟ್ ತೋಮರ್. ನೆಕ್ಸ್ಟ್ ಗೋಹಿಲ್. ಇವರೆಲ್ಲರೂ ಯಾರಪ್ಪ ಅಂತಂದರೆ ಓಕೆ ಇವರು ವಿಶೇಷ ಆಹ್ವಾನಿತರು. ಯಾವಾಗ ನೀತಿ ಆಯೋಗದ ಸಭೆಗಳು ನಡೀತಾವೋ ಅಥವಾ ಕಾರ್ಯಕ್ರಮಗಳು ನಡೀತಾವೋ ಆವಾಗ ನರೇಂದ್ರ ಮೋದಿಯವರು ಇವರನ್ನು ಆಹ್ವಾನಿಸಿ ಓಕೆ ಚರ್ಚೆ ಮಾಡುವುದಕ್ಕೆ ಇವರನ್ನು ಬಳಸ್ಕೊಳ್ತಾರೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಮಾಹಿತಿ. ಪ್ರಸ್ತುತ ಯೋಜನಾ ಆಯೋಗ ರದ್ದಾಗಿದೆ, ಕೇವಲ ನೀತಿ ಆಯೋಗ ಮಾತ್ರ ಜಾರಿಯಲ್ಲಿದೆ. ಓಕೆ, ಸೊ ಯೋಜನಾ ಆಯೋಗದ ಬದಲಾಗಿಯೇ ಜಾರಿಗೆ ಬಂದಿದೆ ಯಾವುದಪ್ಪ ಅಂತಂದರೆ ನೀತಿ ಆಯೋಗ. ಯೋಜನಾ ಆಯೋಗ ರಷ್ಯಾ ದೇಶದ ಮಾದರಿಯಾಗಿದ್ದರೆ ಓಕೆ ನೀತಿ ಆಯೋಗ ಫ್ರಾನ್ಸ್ ದೇಶದ ಮಾದರಿಯಾಗಿದೆ. ನೀತಿ ಆಯೋಗವನ್ನು ದೀರ್ಘಾವಧಿ ಯೋಜನೆಗಳೆಂದು ಕರಿತೀವಿ. ಈ ಯೋಜನೆಗಳ ಸಂಪೂರ್ಣ ಮಾಹಿತಿ ಏನು ಅಥವಾ ಯೋಜನೆಗಳ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಯೋಜನೆಗಳು ಒಂದೇ ಪ್ರಮುಖ ಉದ್ದೇಶ ಇಷ್ಟೇ, ಒಂದು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಕೇವಲ ಒಂದು ವಲಯವನ್ನು ಅಥವಾ ಒಂದು ಭಾಗವನ್ನು ಅಥವಾ ಒಂದೇ ಒಂದು ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡದೆ ಇಡೀ ಒಂದು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸರ್ಕಾರ ಮಾಡ್ತಕ್ಕಂಥ ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳನ್ನು ಅಥವಾ ವ್ಯವಸ್ಥಿತವಾದಂತಹ ಒಂದು ಯೋಜನೆಯನ್ನು ಅಥವಾ ವ್ಯವಸ್ಥಿತವಾದಂತಹ ಪೂರ್ವ ಸಿದ್ಧತೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಯೋಜನೆ ಅಂತ ಕರಿತೀವಿ. ಯೋಜನೆಯ ಮೂಲ ಉದ್ದೇಶ ಇಷ್ಟೇ, ಒಂದು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಆ ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಅಂತಂದೇಳಿ ಕರಿತೀವಿ. ಇದನ್ನು ಒಳಗೊಂಡಿದ್ದರೆ ಮಾತ್ರ ಯೋಜನೆ ಅಂತ ಕರಿತೀವಿ. ಪ್ರಪಂಚದ ಎಲ್ಲ ರಾಷ್ಟ್ರಗಳ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಲಾಂಛನ ಎಷ್ಟು ಮುಖ್ಯನೋ ಅಷ್ಟೇ ಎಲ್ಲ ರಾಷ್ಟ್ರಗಳಿಗೆ ಯೋಜನೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಇದು ಯೋಜನೆಗೆ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕ ಮಾಹಿತಿ.
ಓಕೆ ಥ್ಯಾಂಕ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡೋಣ.